ವಿದ್ಯಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬು ಹೃದಯದ ಆಧಾರದ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಾವು ಭಾರತದ ಸಂವಿಧಾನದಲ್ಲಿ ಸೆಂಟರ್ ಮತ್ತು ಸ್ಟೇಟ್ ಬಗ್ಗೆ ಅದರ ರಿಲೇಷನ್ಸ್ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವು ಅಧ್ಯಯನ ಮಾಡಿದೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಲೆಜಿಸ್ಲೇಚರ್ ಲೆಜಿಸ್ಲೇಚರ್ ರಿಲೇಷನ್ಸ್ ಅಂತ ತಿಳ್ಕೊಂಡಿದ್ವಿ. ನಾವು ಲೆಜಿಸ್ಲೇಚರ್ ರಿಲೇಷನ್ಸ್, ಅದರಲ್ಲಿ ಶಾಸಕಾಂಗೀಯ ಸಂಬಂಧಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಶಾಸಕಾಂಗೀಯ ಸಂಬಂಧ ಅಂತ ಕರಿತೇವೆ ಅದನ್ನ ನಾವು. ಶಾಸಕಾಂಗೀಯ ಸಂಬಂಧದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಶಾಸಕಾಂಗೀಯ ಸಂಬಂಧದಲ್ಲಿ ಮುಖ್ಯವಾಗಿ ಕೊನೆಯದಾಗಿ ಉಳಿದಿರ್ತಕ್ಕಂಥ ಅಂಶ ಯಾವ್ದು ಅಂತ ಹೇಳಿದ್ರೆ, ನಮ್ಗೆ ಲಾಸ್ಟ್ ಒಂದು ಅಂಶ ಉಳಿತದ. ಆ ಅಂಶ ಏನಂದ್ರೆ ರಾಜ್ಯ ಶಾಸನಗಳ ಮೇಲೆ ಕೇಂದ್ರ ಸರ್ಕಾರದ ಒಂದು ಕಂಟ್ರೋಲ್. ಅಂದ್ರೆ ಈ ರಾಜ್ಯ ಪಟ್ಟಿ ವಿಷಯಗಳ ಮೇಲೆ ಏನ್ ಮಾಡ್ಬೋದು, ಕೇಂದ್ರ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಪ್ರಭುತ್ವವನ್ನು ಪ್ರಭುತ್ವ ಹೊಂದಿರ್ತದ. ಅದರಲ್ಲಿ ಈ ಲೆಜಿಸ್ಲೇಚರ್ ನಲ್ಲಿ ಕೊನೆ ಅಂಶ ಯಾವುದು ಅಂತ ಹೇಳಿದ್ರೆ, ರಾಜ್ಯ ಶಾಸನಗಳ ಮೇಲೆ ಕೇಂದ್ರ ಸರ್ಕಾರದ ಒಂದು ಕಂಟ್ರೋಲ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತು. ಹಾಗಾದ್ರೆ ಇಲ್ಲೇನಾಗುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ ಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗವರ್ಮೆಂಟ್ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಏನ್ ಮಾಡಬಹುದು, ಒಬ್ಬ ಗವರ್ನರ್ ಅದಾನ ಅಂತ ತಿಳ್ಕೊಡ್ರಿ. ಗವರ್ನರ್ ಏನ್ ಮಾಡಬಹುದು, ಸ್ಟೇಟ್ ಗವರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಬಿಲ್ ಏನಾದ್ರು ಬಂದಿದ್ರೆ, ಆ ಬಿಲ್ಗೆ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಆ ಮಸೂದೆಯನ್ನ ಏನ್ ಮಾಡಬಹುದು, ಈತ ಗವರ್ನರ್ ಏನ್ ಮಾಡಬಹುದು, ಪ್ರೆಸಿಡೆಂಟ್ ಗೆ ಕಳಿಸಬಹುದು. ಈ ಪ್ರೆಸಿಡೆಂಟ್ ಏನ್ ಮಾಡಬಹುದು, ಈ ಮಸೂದೆಯನ್ನ ತಿರಸ್ಕಾರ ಮಾಡಬಹುದು, ಪುನರ್ ಪರಿಶೀಲನೆ ಮಾಡಬಹುದು. ಅದ್ರ ಜೊತೆಗೆ ತನ್ನ ಬಳಿ ಇಟ್ಕೊಳ್ತಕ್ಕಂಥ ಒಂದು ಪವರ್ ನ ಪ್ರೆಸಿಡೆಂಟ್ ಗೆ ನೀಡಲಾಗಿದೆ. ಹಾಗಾದ್ರೆ ಈ ಪ್ರೆಸಿಡೆಂಟ್ ಗೆ ಸಂಬಂಧಪಟ್ಟಂತೆ, ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಏನಂತ ಹೇಳಿದ್ರೆ ವಿಟೋ ಪವರ್ ಅಂತ ಕರಿತೀವಿ ನಾವು. ವಿಟೋ ಪವರ್, ಈ ವಿಟೋ ಪವರ್ 111 ಅಂತ ಹೇಳಿ, ಅಂದ್ರೆ 111ನೇ ವಿಧಿ ಪ್ರಕಾರ ವಿಟೋ ಪವರ್ ಅನ್ನ ರಾಷ್ಟ್ರಪತಿಗಳು ಉಪಯೋಗ ಮಾಡಬಹುದು. ಹಾಗಾದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ವಿಟೋ ಪವರ್ ಅನ್ನೋದನ್ನ ರಾಷ್ಟ್ರಪತಿಗಳು ಯಾಕೆ ಉಪಯೋಗ ಮಾಡ್ಕೊತಾರೆ ಅಂತ ಹೇಳಿದ್ರೆ, ಇಲ್ಲಿ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆನ್ ಸ್ಟೇಟ್. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅನ್ನ, ರಾಜ್ಯ ಸರ್ಕಾರವನ್ನ ಕಂಟ್ರೋಲ್ ಮಾಡುತ್ತೆ, ತನ್ನ ಒಂದು ತೆಕ್ಕೆಗೆ ತೆಗೆದುಕೊಳ್ತದ. ಯಾವ ಮುಖಾಂತರ? ರಾಷ್ಟ್ರಪತಿಯ ಮುಖಾಂತರ. ಹಾಗಾದ್ರೆ ರಾಷ್ಟ್ರಪತಿ ಏನೆಲ್ಲ ಮಾಡ್ತಾರೆ, ಇಲ್ಲಿ ರಾಷ್ಟ್ರಪತಿಗಳು ವಿಟೋ ಪವರ್ ಅನ್ನು ಚಲಾಯಿಸ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ವಿಟೋ ಪವರ್ ಅನ್ನು ಚಲಾಯಿಸ್ತಾರೆ ರಾಷ್ಟ್ರಪತಿಗಳು? ಒಂದು ಏನಂತ ಹೇಳಿದ್ರೆ, ಒಂದೇ ವಿಟೋ ಪವರ್ ರಾಷ್ಟ್ರಪತಿಗಳು ಒಂದು ಅಬ್ಸಲ್ಯೂಟ್ ವಿಟೋ ಅಂತ ಹೇಳಿ, ಅಬ್ಸಲ್ಯೂಟ್ ವಿಟೋ. ಎರಡನೇದು ಬಂದ್ಬಿಟ್ಟು ಸಸ್ಪೆನ್ಸಿವ್ ವಿಟೋ. ಇನ್ ಮೂರನೇದು ಬಂದ್ಬಿಟ್ಟು ಪಾಕೆಟ್ ವಿಟೋ. ಮೂರು ವಿಟೋಗಳನ್ನ ರಾಷ್ಟ್ರಪತಿಗಳು ಪ್ರಯೋಗ ಮಾಡ್ತಾರೆ. ಇಲ್ಲಿ ರಾಷ್ಟ್ರಪತಿಗಳು ಮೂರು ವಿಟೋವನ್ನ ಪ್ರಯೋಗ ಮಾಡ್ತಾರೆ. ಒಂದು ಅಬ್ಸಲ್ಯೂಟ್ ವಿಟೋ, ಇನ್ನೊಂದು ಸಸ್ಪೆನ್ಸಿವ್ ವಿಟೋ, ಇನ್ನೊಂದು ಪಾಕೆಟ್ ವಿಟೋ. ಅಬ್ಸಲ್ಯೂಟ್ ವಿಟೋ ಅಂತ ಹೇಳಿದ್ರೆ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ತಿರಸ್ಕಾರ ಮಾಡಬಹುದು. ಇನ್ನು ಸಸ್ಪೆನ್ಸಿವ್ ವಿಟೋ ಅಂತ ಹೇಳಿದ್ರೆ ಒಂದು ಮಸೂದೆಯನ್ನ ರಾಷ್ಟ್ರಪತಿಗಳು ಪುನರ್ ಪರಿಶೀಲನೆ ಮಾಡಬಹುದು. ಇನ್ನು ಪಾಕೆಟ್ ವಿಟೋ ಅಂತ ಹೇಳಿದ್ರೆ ಒಂದು ಮಸೂದೆಯನ್ನ ರಾಷ್ಟ್ರಪತಿಗಳು ತಮ್ಮ ಬಳಿಯೇ ಇಟ್ಕೊಳ್ಬಹುದು. ರಾಷ್ಟ್ರಪತಿಗಳು ತಮ್ಮ ಬಳಿಯೇ ಇಟ್ಕೊಳ್ಬಹುದು. ಹಾಗಾದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ ಸ್ಟೇಟ್ಸ್ ಗಳನ್ನ, ರಾಜ್ಯ ಸರ್ಕಾರಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರಾದ್ರೂ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ಸ್ಟೇಟ್ ಗವರ್ಮೆಂಟ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಯಾವ ಮುಖಾಂತರ? ರಾಷ್ಟ್ರಪತಿ ಮುಖಾಂತರ. ರಾಷ್ಟ್ರಪತಿಯವರು ಯಾವ ಮುಖಾಂತರ ಕಂಟ್ರೋಲ್ ಮಾಡ್ತಾ ಇದ್ದಾರೆ? ವಿಟೋ ಪವರ್ ನ ಹಾಕೋದ್ರ ಮೂಲಕವಾಗಿ ರಾಜ್ಯ ಸರ್ಕಾರವನ್ನ ತಮ್ಮ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾರು? ಇಲ್ಲಿ ರಾಷ್ಟ್ರಪತಿಯವರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಗೆ ಸಂಬಂಧಪಟ್ಟಂತೆ, ಇಲ್ಲಿ ಅದೇ ರೀತಿಯಾಗಿ ಒಂದು ಲೆಜಿಸ್ಲೇಚರ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತೆ, ಶಾಸಕಾಂಗೀಯ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನ್ ಕಾನ್ಸೆಪ್ಟ್ ಅರ್ಥ ಆಯ್ತು ನಿಮಗ? ಕೊನೆಯದಾಗಿ ಉಳಿದಿರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು? ರಾಜ್ಯ ಶಾಸನಗಳ ಮೇಲೆ ಕೇಂದ್ರ ಸರ್ಕಾರದ ಒಂದು ನಿಯಂತ್ರಣ. ಈ ಕಾನ್ಸೆಪ್ಟ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ.
ಓಕೆ, ಇಲ್ಲಿ ನೋಡ್ರಿ ಒಂದೇ ಅಂಶ ಏನ್ ತಿಳ್ಕೊಂಡ್ರಿ ನೀವು, ಇಲ್ಲಿ ರಾಜ್ಯ ಶಾಸನಗಳ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣ. ಆಕ್ಚುಲಿ ಒಂದ್ ಅರ್ಥ ಮಾಡ್ಕೊಳ್ರಿ, ಇದು ಎಕನಾಮಿ ಸಬ್ಜೆಕ್ಟ್, ಇದು ಎಕನಾಮಿ ಸಬ್ಜೆಕ್ಟ್. ಈ ಎಕನಾಮಿ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ನಾನ್ ನಿಮ್ಗ ಆ GST ಗೆ ಸಂಬಂಧಪಟ್ಟಂತೆ ಅಂಶಗಳು ಬರ್ತಾವ ಇಲ್ಲಿ. ಹೀಗಾಗಿ ಒಂಚೂರು ಈ ವಿಷಯ ಏನದಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು. ಪರೀಕ್ಷೆ ದೃಷ್ಟಿಯಿಂದ ಈ ಒಂದು ಸೆಂಟ್ರಲ್ ಮತ್ತು ಸ್ಟೇಟ್ಸ್ ರಿಲೇಷನ್ಸ್ ಬಗ್ಗೆ ಮೇನ್ಸ್ ನಲ್ಲಿ ಒಂದು ಕ್ವಶನ್ಸ್ ಪಕ್ಕಾ ಇರ್ತದೆ. UPSC ಮೇನ್ಸ್ ನಲ್ಲಿ ಆಗಿರ್ಬೋದು, KPSC ಮೇನ್ಸ್ ನಲ್ಲಿ ಆಗಿರ್ಬೋದು. ಆ ಉದ್ದೇಶಕ್ಕ ಇಲ್ಲಿ ಏನ್ ಮಾಡ್ಬೇಕು ನೀವು, ಈ ಅಂಶಗಳನ್ನ ಸರಿಯಾಗಿ ನೋಟ್ ಡೌನ್ ಮಾಡ್ಕೊಡ್ರಿ, ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಡ್ರಿ. ಓಕೆ, ಯಾವುದೇ ರೀತಿ ಗಟ್ ಹೊಡಿತಕ್ಕಂತ ಕೆಲಸ ಮಾಡ್ಬೇಡ್ರಿ, ಬ್ಯಾಟ್ ಹಾಕ್ತಕ್ಕಂತ ಕೆಲಸ ಮಾಡ್ಬೇಡ್ರಿ. ಹಾಗಾದ್ರೆ ಇದು ಕೂಡ ನಿಮ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೇನೆ. ಇವಾಗ ನೆಕ್ಸ್ಟ್ ಬರ್ತಕ್ಕಂತ ಕಾನ್ಸೆಪ್ಟ್ ಯಾವ್ದು ಅಂತ ಹೇಳಿದ್ರೆ ಇದರಲ್ಲಿ ಯಾವ್ದು ಬರ್ತಾ ಇದೆ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್. ಹಾಗಾದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಅಂದ್ರೆ ಏನ್ರಿ, ಇಲ್ಲಿ ಒಂದ್ ಅರ್ಥ ಮಾಡ್ಕೊಡ್ರಿ. ನಾ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಸೆಂಟ್ರಲ್ ಮತ್ತು ಸ್ಟೇಟ್ ರಿಲೇಷನ್ಸ್ ಬಗ್ಗೆ ನಾ ಕ್ಲಾಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವೇನ್ ಮಾಡಿದೀವಿ, ಲೆಜಿಸ್ಲೇಚರ್ ರಿಲೇಷನ್ಸ್ ಬಗ್ಗೆ ತಿಳ್ಕೊಂಡಿವಿ. ಲೆಜಿಸ್ಲೇಚರ್ ರಿಲೇಷನ್ಸ್, ಓಕೆ, ಲೆಜಿಸ್ಲೇಚರ್ ರಿಲೇಷನ್ ಶಾಸಕಾಂಗೀಯ ಸಂಬಂಧದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಎರಡನೇ ಅಂಶ ಏನಂತ ಹೇಳಿದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಬಗ್ಗೆ ತಿಳ್ಕೊಬೇಕು ನಾವು. ಓಕೆ, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಬಗ್ಗೆ ಇಂಪಾರ್ಟೆಂಟ್ ಆಗ್ತದ. ಆಡಳಿತ ಅಂದ್ರೆ ಏನ್ರಿ ಇಲ್ಲಿ, ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಂವಿಧಾನದ ಭಾಗ 11 256ರಿಂದ 263ರವರೆಗಿನ ವಿಧಿಗಳು ಏನಿದಾವಲ್ಲ, ಈ ವಿಧಿಗಳು ಈ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಬಗ್ಗೆ ನಾವು ತಿಳಿಸ್ಕೊಡ್ತವೆ, ಆಡಳಿತಾತ್ಮಕ ಸಂಬಂಧದ ಬಗ್ಗೆ ನಮ್ಗೆ ಅರ್ಥ ಮಾಡಿಸ್ತವೆ. ಹಾಗಾದ್ರೆ ಆಡಳಿತ ಅಂದ್ರೆ ಏನ್ರಿ, ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಏನು, ಆಡಳಿತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಇಲ್ಲಿ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನ್ರಿ ಇಲ್ಲಿ ಆಡಳಿತ ಅಂತಕ್ಕಂಥದ್ದು. ಇಲ್ಲಿ ಆಡಳಿತ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೇವಿ, ಇಲ್ಲಿ ಮುಖ್ಯವಾಗಿ ಆಡಳಿತವನ್ನು ಯಾರು ಮಾಡ್ತಾರೆ ಇಲ್ಲಿ, ಓಕೆ, ಆಡಳಿತವನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ಗಳು ಮಾಡ್ತಾರೆ. ಎಕ್ಸಿಕ್ಯೂಟಿವ್ಗಳು ಆಡಳಿತವನ್ನು ಮಾಡ್ತಾರೆ. ಹಾಗಾದ್ರೆ ಎಕ್ಸಿಕ್ಯೂಟಿವ್ಗಳು ಅಂದ್ರೆ ಏನ್ರಿ ಇಲ್ಲಿ, ಕಾರ್ಯಾಂಗದವರು ಆಡಳಿತವನ್ನು ಮಾಡ್ತಾರೆ. ಹಾಗಾದ್ರೆ ಕಾರ್ಯಾಂಗ ಅಂತ ಹೇಳಿದ್ರೆ ಏನ್ರಿ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಓಕೆ, ಅದ್ರ ಜೊತೆಗೆ ಲೋಕಲ್ ಗೌರ್ಮೆಂಟ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಎದುರಾಗಿ ಬರ್ತಾರೆ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ನಲ್ಲಿ ಬರ್ತಾರೆ, ಕಾರ್ಯಾಂಗದಲ್ಲಿ ಬರ್ತಾರೆ. ಇವರೆಲ್ಲರೂ ಸಹಿತ ಎಕ್ಸಿಕ್ಯೂಟಿವ್ ನಲ್ಲಿ ಬರ್ತಾರೆ. ಹಾಗಾದ್ರೆ ಇಲ್ಲಿ ಒಬ್ಬ PM ಆಗಿರ್ಬೋದು, ಓಕೆ, ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಜೊತೆಗೆ ಪ್ರೆಸಿಡೆಂಟ್ ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ CM ಆಗಿರ್ಬೋದು, ಓಕೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಓಕೆ, ಇಲ್ಲಿ ಕೂಡ ಗವರ್ನರ್ ಆಗಿರ್ಬೋದು. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ಇಲ್ಲಿ ಒಂದು ಬ್ಯೂರೋಕ್ರಾಟಿಕ್ಸ್ ಇವರೆಲ್ಲರೂ ಸಹಿತ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕಮ್ಸ್ ಅಂಡರ್ ಎಲ್ಲಿ ಬರ್ತಾರೆ, ಎಕ್ಸಿಕ್ಯೂಟಿವ್ ನಲ್ಲಿ ಬರ್ತಾರೆ. ಅಂದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಅಂದ್ರೆ ಏನ್ರಿ, ಇಲ್ಲಿ ಕಾರ್ಯಾಂಗದಲ್ಲಿ ಯಾರು ಬರ್ತಾರೆ, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇರುತ್ತೆ, ಸ್ಟೇಟ್ ಗವರ್ಮೆಂಟ್ ಇರುತ್ತೆ, ಲೋಕಲ್ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳ ವರ್ಗ ಜೊತೆಗೆ ಬ್ಯೂರೋಕ್ರಾಟಿಕ್ಸ್ ಅವರೆಲ್ಲರೂ ಸಹಿತ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಈ ಕಾರ್ಯಾಂಗದಲ್ಲಿ ಬರ್ತಾರೆ. ಕಾರ್ಯಾಂಗ ಎಲ್ಲಿ ಬರುತ್ತೆ, ಅಡ್ಮಿನಿಸ್ಟ್ರೇಟಿವ್ ದಲ್ಲಿ ಬರ್ತದೆ. ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿದ್ರೆ ಅಂದ್ರೆ ಆಡಳಿತ ಮಾಡ್ತಕ್ಕಂಥವ್ರು ಯಾರು, ಬ್ಯೂರೋಕ್ರಾಟಿಕ್ಸ್ ಇರ್ತಾರೆ, ಅದರಲ್ಲಿ ಪ್ರಧಾನಮಂತ್ರಿ ಇರ್ತಾರೆ, ಮಂತ್ರಿಮಂಡಲ ಇರುತ್ತೆ, ಅವರೆಲ್ಲರೂ ಸಹಿತ ಆಡಳಿತದಲ್ಲಿ ಬರ್ತಾರೆ. ಓಕೆ, ಹಾಗಾದ್ರೆ ಇದ್ರ ಬಗ್ಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಒಂದೊಂದು ಅಂಶಗಳನ್ನ ಅರ್ಥ ಮಾಡ್ಕೊಂತ ಹೋಗೋಣ. ಇಷ್ಟು ಅಂಶ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೇನೆ ನಾನು. ಈ ಅಂಶ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗಿದೆ. ಇದೇನಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸಂಬಂಧಪಟ್ಟಂತೆ ಬೇಸಿಕ್ ಕಾನ್ಸೆಪ್ಟ್. ಇದನ್ನ ಅರ್ಥ ಮಾಡ್ಕೊಳ್ರಿ. ಓಕೆ, ಆಡಳಿತಾತ್ಮಕ ಸಂಬಂಧ. ಈಗ ನೋಡ್ರಿ, ಇಲ್ಲಿ ಆಡಳಿತಾತ್ಮಕ ಸಂಬಂಧದಲ್ಲಿ ಒಂದೇ ಅಂಶ ಏನಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಪವರ್ ಅಂತ ಕರಿತೇವೆ ನಾವು. ಕಾರ್ಯಾಂಗೀಯ ಅಧಿಕಾರ, ಎಕ್ಸಿಕ್ಯೂಟಿವ್ ಪವರ್ ಅಂತ ಕರಿತೇವೆ ನಾವು. ಏನ್ರಿ ಕಾರ್ಯಾಂಗೀಯ ಅಧಿಕಾರ ಅಂತ ಹೇಳಿದ್ರೆ, ಈಗಾಗಲೇ ನಾವು ಮಾತಾಡಿದಾಗ ನಮ್ಮಲ್ಲಿ 7th ಶೆಡ್ಯೂಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ 7th ಶೆಡ್ಯೂಲ್ ಇಲ್ಲಿ ಮುಖ್ಯವಾಗಿ ಪವರ್ಸ್ ಗಳನ್ನ ಡಿವೈಡ್ ಮಾಡ್ತದೆ. ಓಕೆ, ಡಿವೈಡ್ ಮಾಡ್ತದೆ. ಏನೇನ್ ಪವರ್ಸ್ ಗಳನ್ನ ಡಿವೈಡ್ ಮಾಡ್ತೀರಿಪ್ಪ ಇಲ್ಲಿ, ಓಕೆ, ಒಂದನೇದು ಏನಂತ ಹೇಳಿದ್ರೆ ಒಂದು ನಾವೇನ್ ಕಂತೀವಿ, ಸೆಂಟ್ರಲ್ ಲಿಸ್ಟ್ ಅಂತ ತಿಳ್ಕೊಂತೀವಿ. ಓಕೆ, ಎರಡನೇದು ಸ್ಟೇಟ್ ಲಿಸ್ಟ್ ಅಂತ ತಿಳ್ಕೊಂತೀವಿ. ಮೂರನೇದು ಕನ್ಕರೆಂಟ್ ಲಿಸ್ಟ್ ಅಂತ ತಿಳ್ಕೊಂತೀವಿ. ಈ ಮೂರು ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಅಧಿಕಾರ ಅಂತಕ್ಕಂಥದ್ದು ಸೆಂಟ್ರಲ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನುಗಳನ್ನ ಯಾವ್ದು ಮಾಡುತ್ತೆ, ಪಾರ್ಲಿಮೆಂಟ್ ಮಾಡುತ್ತೆ. ಸೆಂಟ್ರಲ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಆಲ್ ಓವರ್ ಇಂಡಿಯಾ ಏನ್ ಮಾಡಬಹುದು, ಪಾರ್ಲಿಮೆಂಟ್ ತನ್ನ ಕಾಯ್ದೆ ಕಾನೂನುಗಳನ್ನ ಮಾಡಬಹುದು.
ಸೆಂಟ್ರಲ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಆ ಕಾಯ್ದೆ ಕಾನೂನುಗಳನ್ನ ಸ್ಟೇಟ್ ಗೌರ್ಮೆಂಟ್ ಕೂಡ ಪಾಲಿಸಬೇಕು. ಓಕೆ, ಇದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ ನಾನು. ಇನ್ನು ಸ್ಟೇಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನ್ ಮಾಡಬಹುದು, ತನ್ನ ಒಂದು ವ್ಯಾಪ್ತಿಯಲ್ಲಿ ಮಾತ್ರ ಏನ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಕಾಯ್ದೆ ಕಾನೂನುಗಳನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಮಾತ್ರ ಸ್ಟೇಟ್ ಗೌರ್ಮೆಂಟ್ ತನ್ನ ಕಾಯ್ದೆ ಕಾನೂನುಗಳನ್ನು ರೂಪಿಸಬಹುದು. ಆದ್ರೆ ಇಲ್ಲಿ ಈ ಅಂಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕನ್ಕರೆಂಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತನ್ನ ಕಾಯ್ದೆ ಕಾನೂನುಗಳನ್ನ ರೂಪಿಸಬಹುದು, ಸ್ಟೇಟ್ ಗೌರ್ಮೆಂಟ್ ಕಾಯ್ದೆ ಕಾನೂನುಗಳನ್ನ ರೂಪಿಸಬಹುದು. ಇಲ್ಲಿ ಎರಡೂ ಪವರ್ ಗಳನ್ನ ಯಾರಿಗೆ ನೀಡಲಾಗಿದೆ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಹೋದ, ಸೆಂಟ್ರಲ್ ಗೌರ್ಮೆಂಟ್ ಹೋದ ಕನ್ಕರೆಂಟ್ ಲಿಸ್ಟ್ ನಲ್ಲಿ. ಓಕೆ, ಆದ್ರೆ ಕೊನೆಯದಾಗಿ ಅತಿ ಹೆಚ್ಚು ಪವರ್ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಗೆ ಇರುತ್ತೆ. ಅತಿ ಹೆಚ್ಚು ಪವರ್ ಯಾರಿಗಿರುತ್ತೆ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗೆ ಇರುತ್ತೆ. ಅರ್ಥ ಮಾಡ್ಕೊಳ್ರಿ, ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಎಕ್ಸಿಕ್ಯೂಟಿವ್ ಪವರ್ಸ್ ಗೆ ಸಂಬಂಧಪಟ್ಟಂತೆ, ಕಾರ್ಯಾಂಗೀಯ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡಿದೀವಿ, ಭಾರತದ ಸಂವಿಧಾನದ 7th ಶೆಡ್ಯೂಲ್ ಅಲ್ಲಿ ಪವರ್ ಡಿವೈಡೆಡ್ ಮಾಡಿದ್ದೇವೆ. ಯಾವ ರೀತಿ ಪವರ್ ಡಿವೈಡೆಡ್ ಅದರಿ, ಸೆಂಟ್ರಲ್ ಲಿಸ್ಟ್ ಕೇಂದ್ರ ಪಟ್ಟಿ ಒಳಗಡೆ ಇರತಕ್ಕಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನುಗಳನ್ನ ಪಾರ್ಲಿಮೆಂಟ್ ಮಾಡ್ತದ. ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್ ಆಗುತ್ತೆ, ಅರ್ಥ ಮಾಡ್ಕೊಳ್ರಿ. ಓಕೆ, ಆದ್ರೆ ಸ್ಟೇಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗೌರ್ಮೆಂಟ್ ಕಾಯ್ದೆ ಕಾನೂನುಗಳನ್ನ ರೂಪಿಸ್ತದ. ಓಕೆ, ಅದು ಕೂಡ ತನ್ನ ಪ್ರಾದೇಶಿಕ ಮಿತಿ ಒಳಗಡೆ. ಅದೇ ರೀತಿಯಾಗಿ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಈ ಕಡೆ ಸ್ಟೇಟ್ ಗೌರ್ಮೆಂಟ್ ಮಾಡಬಹುದು, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕಾಯ್ದೆ ಕಾನೂನುಗಳನ್ನು ಮಾಡಬಹುದು. ಆದ್ರೆ ಅತಿ ಹೆಚ್ಚು ಪವರ್ ಅನ್ನ ಕನ್ಕರೆಂಟ್ ಲಿಸ್ಟ್ ನಲ್ಲಿಯೂ ಸಹಿತ ಅತಿ ಹೆಚ್ಚು ಪವರ್ ಅನ್ನ ಯಾರು ನೀಡಿದೀವಿ, ನಾವು ಸೆಂಟ್ರಲ್ ಗೌರ್ಮೆಂಟ್ ಗೆ ನೀಡಿದೀವಿ. ಹಾಗಾದ್ರೆ ಇಲ್ಲಿ ಒಂದು ಮಾತು ಹೇಳ್ತಾರೆ, ಯಾಕಂತ ಹೇಳಿದ್ರೆ ಕೆಸಿ ಬಿಯರ್ ಅವರು ಕ್ವಾಸಿ ಫೆಡರಲ್ ಅಂತ ಹೇಳಿ ಒಂದು ಪದವನ್ನು ಬಳಸ್ತಾರೆ. ಈ ಕ್ವಾಸಿ ಫೆಡರಲ್ ಎದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಈ ರೀತಿ ಕೇಂದ್ರ ಸರ್ಕಾರ ಎಲ್ಲಾ ಅಧಿಕಾರವನ್ನು ಒಳಗೊಂಡಿದ್ದಕ್ಕೆ ಕ್ವಾಸಿ ಫೆಡರಲ್ ಅಂತ ಹೇಳಿ ಬಳಸ್ತಾರ ಅವರು. ಭಾರತ ಅರೆ ಸಂಯುಕ್ತವನ್ನು ಒಳಗೊಂಡಿದೆ. ಇನ್ ಡಿಸ್ಟ್ರಿಕ್ಟಿಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟಿಬಲ್ ಸ್ಟೇಟ್ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಳಸ್ತಾರೆ. ಯಾಕೆ ಬಳಸ್ತಾರಂದ್ರೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಆಗಿರ್ಬೋದು, ಪವರ್ ಆಗಿರ್ಬೋದು, ಯಾರ ಬಳಿ ಅದರ ಇಲ್ಲಿ ಯಾರ ಬಳಿ ಇದೆ ಅಂತ ಹೇಳಿದ್ರೆ ಕೇವಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಏಕಾತ್ಮಕ ವ್ಯವಸ್ಥೆಯನ್ನು ಒಳಗೊಂಡಿದೆ ನಮ್ಮ ದೇಶ. ಆದ್ರೆ ಆ ಪವರ್ ಎಲ್ಲವೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಂಡಿದೆ. ಈ ಎಲ್ಲಾ ಅಂಶಗಳನ್ನು ನೋಡಿದ್ರೆ ನಿಮ್ಗೆ ಏನಿಸ್ತದ್ರಿ, ರಾಜ್ಯಗಳ ಹೆಸರಿಗೆ ಮಾತ್ರ ಅಧಿಕಾರ ಅಂತಕ್ಕಂಥದ್ದು ಕೇಂದ್ರದ ಬಳಿಯೇ ಜಾಸ್ತಿ ಇದೆ. ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಗೆ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ಅಂಶಗಳಲ್ಲಿ ಈ 3 ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ಥಿ ಪಟ್ಟಿಗಳಿರತಕ್ಕಂಥ ಅಂಶಗಳನ್ನ ಡಿವೈಡ್ ಮಾಡುವುದರ ಕುರಿತು ನಾವೇನ್ ಮಾಡ್ತೇವೆ, ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ತೇವೆ. ಈ ಅಂಶ ಕೂಡ ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರ ಅಬ್ಲಿಗೇಷನ್ ಆಫ್ ಸ್ಟೇಟ್ಸ್ ಅಂಡ್ ಸೆಂಟರ್. ಅಂದ್ರೆ ಏನ್ರಿ, ಇಲ್ಲಿ ರಾಜ್ಯಗಳು ಹಾಗೂ ಕೇಂದ್ರದ ಬಾಧ್ಯತೆ. ಎದ್ರಲ್ಲಿ ಹೇಳ್ತಾ ಇದ್ದೇನೆ ನಾನು, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ನಲ್ಲಿ ಎರಡನೇ ಅಂಶ. ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ನಲ್ಲಿ ಎರಡನೇ ಅಂಶ ಹೇಳ್ತಾ ಇದೆ ನಿಮಗ. ಏನ್ರಿಲೆ, ರಾಜ್ಯಗಳು ಹಾಗೂ ಕೇಂದ್ರದ ಬಾಧ್ಯತೆ ಅಂದ್ರೆ ಇದ್ರಲ್ಲಿ ಅಬ್ಲಿಗೇಷನ್ ಆಫ್ ಸ್ಟೇಟ್ಸ್ ಅಂಡ್ ದಿ ಸೆಂಟರ್. ಅಂದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತಂದಿರತಕ್ಕಂತಹ ಕಾಯ್ದೆ ಕಾನೂನುಗಳನ್ನ ಸ್ಟೇಟ್ ಗೌರ್ಮೆಂಟ್ ಅವುಗಳನ್ನ ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ಅವುಗಳನ್ನ ಉಲ್ಲಂಘಿಸುವಂತಿಲ್ಲ. ಸಂಸತ್ತು ತಂದಿರತಕ್ಕಂತಹ ಲಾಗಳನ್ನ, ಕಾಯ್ದೆ ಕಾನೂನುಗಳನ್ನ ಏನ್ ಮಾಡ್ಬೇಕು, ಸ್ಟೇಟ್ ಗೌರ್ಮೆಂಟ್ ಅವುಗಳನ್ನ ಫಾಲೋ ಮಾಡಬೇಕು, ಪಾಲಿಸಬೇಕು ಅವುಗಳನ್ನ. ಒಂದ್ ವೇಳೆ ಈ ಸ್ಟೇಟ್ ಗೌರ್ಮೆಂಟ್ ಸಂಸತ್ತು ತಂದಿರತಕ್ಕಂತ ಅಂದ್ರೆ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಕಾಯ್ದೆ ಕಾನೂನುಗಳನ್ನ ಪಾಲಿಸಲಿಲ್ಲ, ಅವುಗಳನ್ನ ಸರಿಯಾದ ರೂಪದೊಳಗೆ ಅನುಷ್ಠಾನ ಮಾಡ್ಲಿಲ್ಲ, ಎಲ್ಲೋ ಒಂದ್ ಕಡೆ ವಿಫಲತೆ ಹೊರತು ಸ್ಟೇಟ್ ಗೌರ್ಮೆಂಟ್, ಅವಾಗ ಏನ್ ಮಾಡತ್ತ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡತ್ತ ಅಂತ ಹೇಳಿದ್ರೆ ಸಂಪೂರ್ಣವಾಗಿರ್ತಕ್ಕಂತ ಒಂದು ಪವರ್ ಅನ್ನು ಉಪಯೋಗಿಸ್ತದ. ಆ ಪವರ್ ಯಾವ್ದ, ಸಂಪೂರ್ಣವಾಗಿರ್ತಕ್ಕಂಥ ಪವರ್ ಅನ್ನು ಉಪಯೋಗಿಸ್ತದ. ಆ ಪವರ್ ಯಾವ್ದ್ರಿ, ಆರ್ಟಿಕಲ್ 356 ಅಂದ್ರೆ ಇಲ್ಲಿ ಒಂದು ವೇಳೆ ಸಂಸತ್ತು ತಂದಿರತಕ್ಕಂತ ಕಾಯ್ದೆ ಕಾನೂನುಗಳ ರಾಜ್ಯ ಸರ್ಕಾರ ಸರಿಯಾಗಿ ಅನುಷ್ಠಾನ ಮಾಡಲಿಲ್ಲ, ವಿಫಲತೆ ಹೊಂತ ಹೋಗುವ ಅಂತ ಹೇಳಿದ್ರ ಇಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಇನ್ನೊಂದು ಪವರ್ ಅದ, ಡಾಮಿನೆಂಟ್ ಪವರ್ ಅದ. ಆ ಪವರ್ ಯಾವ್ದು ಅಂತ ಹೇಳಿದ್ರ ಆರ್ಟಿಕಲ್ 356 ಯೂಸ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ರಾಷ್ಟ್ರಪತಿಯ ಆಡಳಿತವನ್ನ ಹೇರಬಹುದು. ಆ ಮೂಲಕವಾಗಿ ರಾಜ್ಯ ಸರ್ಕಾರವನ್ನ ವಜಾ ಮಾಡ್ತಕ್ಕಂತ ಒಂದು ಪವರ್ ಇಲ್ಲಿ ಯಾರಿಗದ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದ. ರಾಜ್ಯ ಸರ್ಕಾರವನ್ನು ಸಹಿತ ವಜಾ ಮಾಡಬಹುದು. ಯಾವಾಗ
ಅವ್ರ ತಾಳಕ್ಕೆ ತಕ್ಕಂತೆ ಕುಣಿಲಿಲ್ಲ ಅಂತ ಹೇಳಿದ್ರ, ಯಾರು ಕುಣಿಲಿಲ್ಲ ಅಂತ ಹೇಳಿದ್ರ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ, ಕಾಯ್ದೆ, ಕಾನೂನು, ಸಂಸತ್ತು ಬಂದಿರತಕ್ಕಂತ ಶಾಸನಗಳು ಅವ್ಯಾವನ್ನೂ ಕೂಡ ಅನುಷ್ಠಾನ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲತೆ ಹೊಂದುತ್ತಂತ ಹೇಳಿದ್ರ, ಇಲ್ಲಿ ಕೇಂದ್ರಕ್ಕೆ ಒಂದು ಅಸ್ತ್ರ ಅದ, ಒಂದು ವೆಪನ್ ಅದ. ಆ ವೆಪನ್ ಯಾವ್ದು ಹೇಳಿದ್ರೆ ಆರ್ಟಿಕಲ್ 356 ಅಂತಕ್ಕಂಥದ್ದು ವೆಪನ್. ಈ ವೆಪನ್ ಅನ್ನ ಬಳಸಿಕೊಂಡು ಇಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಪರ್ಸೆಂಟ್ ರೂಲ್ ಅನ್ನ ಪಾರ್ಲಿಮೆಂಟ್ ಮಾಡಬಹುದು. ಪರ್ಸೆಂಟ್ ರೂಲ್ ಅನ್ನ ಮಾಡಬಹುದು, ರಾಷ್ಟ್ರಪತಿ ಆಡಳಿತವನ್ನು ಮಾಡಬಹುದು. ಈ ರಾಷ್ಟ್ರಪತಿ ಆಡಳಿತವನ್ನು ಮಾಡೋದ್ರ ಮೂಲಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯ ವಿಧಾನಸಭೆಗಳ ಅಮಾನತಿನಲ್ಲಿ ಇಡಲಾಗ್ತದ, ಅದ್ರ ಜೊತೆಗೆ ವಜಾ ಮಾಡಲಾಗ್ತದ. ಈ ರೀತಿಯಾಗಿರ್ತಕ್ಕಂಥ ಸಿಸ್ಟಮ್ ಅನ್ನ ಬೇಕಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ನಲ್ಲಿ, ಆಡಳಿತಾತ್ಮಕ ಸಂಬಂಧಗಳಲ್ಲಿ ಈ ಎರಡೇ ಅಂಶ ರಾಜ್ಯಗಳು ಹಾಗೂ ಕೇಂದ್ರದ ಬಾಧ್ಯತೆ. ಇದ್ರ ಮೀನಿಂಗ್ ಏನಂತ ಹೇಳಿದ್ರೆ ಎರಡರ ಮೀನಿಂಗ್, ರಾಜ್ಯಗಳು ಹಾಗೂ ಕೇಂದ್ರದ ಬಾಧ್ಯತೆ ಅಂತ ಹೇಳಿದ್ರೆ ಕೇಂದ್ರ ಡಾಮಿನೆಂಟ್ ಆಗ್ತದ, ರಾಜ್ಯಗಳು ತನ್ನ ಡಾಮಿನೆಂಟ್ ಅನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಹೋಗ್ತವೆ. ಯಾವ ಮುಖಾಂತರ? ಶಾಸನಗಳು, ಕಾಯ್ದೆ, ಕಾನೂನುಗಳನ್ನ ಕೇಂದ್ರದ ಒಂದು ಅಣತಿಯಂತೆ ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಡ್ರಿ. ಈ ಕಾನ್ಸೆಪ್ಟ್ ಕೂಡ ನಿಮ್ ಕ್ಲಿಯರಿಟಿ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ನಾವು. ಓಕೆ, ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ನೀವು. ಯಾಕಂತ ಹೇಳಿದ್ರೆ ಒಂದ್ ಅರ್ಥ ಮಾಡ್ಕೊಡ್ರಿ, ಕೆಲವೊಂದಿಷ್ಟು ಹುಡುಗರು ಸ್ವಭಾವಗಳು ಯಾವ ರೀತಿ ಅದಾವ ಅಂತ ಹೇಳಿದ್ರೆ ಒಂದ್ ಸಲಕ್ಕೆಲ್ಲ ಅರ್ಥ ಆಗ್ಬಿಡ್ಬೇಕಂತಕ್ಕಂತ ಹುಡುಗರು ಬಹಳ ಜನ ಅಲ್ಲ. ಯಾಕಂದ್ರೆ ಟೆಲಿಗ್ರಾಮ್ ದಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್, ಒಂದೇ ಸಲಕ್ಕೆ ಅವ್ರಿಗೆಲ್ಲ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಅಲ್ರಿ ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ಸ್ ಏನದ ಅಲ್ರಿ, ಇದು ಒಂಥರ ಏನಂತ ಹೇಳಿದ್ರೆ ಕಾನ್ಸೆಪ್ಟ್ ಬಹಳ ಓದ್ಬೇಕು, ಇದಕ್ಕ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ. ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನಲ್ಲ ಕಾನ್ಸೆಪ್ಟ್ ಗಳನ್ನ, ನೀವೇನ್ ಮಾಡ್ಬೇಕು, ನಾ ಹೇಳ್ಕೊಟ್ಟಿದ್ದನ್ನ ಇಲ್ಲಿಗೆ ಬಿಡಬಾರ್ದು. ನೀವೇನ್ ಮಾಡ್ಬೇಕು, ಇದನ್ನ ಹೇಳ್ಕೊಟ್ಟಿದ್ದನ್ನ ಅದ್ರ ಜೊತೆಗೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ವರ್ಕೌಟ್ ಮಾಡ್ಬೇಕು. ಒಂದ್ ಪುಸ್ತಕ ತಗೊಂಡು ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ಜ್ಞಾನವನ್ನು ಮತ್ತೆ ತಿಳ್ಕೊಳ್ತಾ ಹೋಗ್ಬೇಕು. ಒಂದ್ಸಲ ಬಿಟ್ಟು ಒಂದು 4 ಸಲ ಹೋದ್ರೆ ನಿಮ್ ಕಾನ್ಸೆಪ್ಟ್ ಅರ್ಥ ಆಗ್ತದ. ಸರ್ ಹೇಳ್ಕೊಟ್ಟಿದ್ರ ಮೇಲೆ ನಾ ಎಲ್ಲಾ ತಿಳ್ಕೊತೇನೆ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಹಂಗಾಗಿತ್ತು ಅಂತ ಹೇಳಿದ್ರೆ ಇವತ್ತು UPSC KPSC ಗಳನ್ನ ಎಲ್ಲರೂ ಕ್ಲಿಯರ್ ಮಾಡ್ತಾ ಇದ್ರು, ಎಲ್ಲರೂ ಪಾಸ್ ಆಗ್ತಾ ಇದ್ರು. ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೋಚಿಂಗ್ ಹೋಗ್ತಾರಲ್ರಿ, ಪ್ರತಿಯೊಬ್ರು ಕೋಚಿಂಗ್ ಹೋಗ್ತಾರೆ, ಪ್ರತಿಯೊಬ್ರು ಕೋಚಿಂಗ್ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತಾರೆ. ಆದ್ರೂ ಯಾಕೆ ಕ್ಲಿಯರಿಟಿ ಆಗುದಿಲ್ಲ, ಕ್ಲಿಯರ್ ಮಾಡಕ್ ಆಗುಲ್ಲ ಅಂತ ಹೇಳಿದ್ರ ಇಲ್ಲಿ ಅವ್ರ ವರ್ಕೌಟ್ ಇಂಪಾರ್ಟೆಂಟ್. ಸ್ಮಾರ್ಟ್ ಸ್ಟಡಿ ಅಂಡ್ ವರ್ಕೌಟ್, ಪ್ರತಿ ಸಲ ರಿವಿಷನ್, ಇವೆಲ್ಲವುಗಳನ್ನ ಇವೆಲ್ಲ ವೆಪನ್ಸ್ ಗಳು ನಿಮಗ ಒಂಥರ ವೆಪನ್ಸ್. ಇವು ಯಾವ ವೆಪನ್ಸ್ ಗಳು? ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಕ್ಕಂಥ ವೆಪನ್ಸ್ ಗಳು. ಇವುಗಳನ್ನ ಸರಿಯಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಕಂಟ್ರೋಲ್ ದಲ್ಲಿ ಇಟ್ಕೊಳ್ಬೇಕು. ಒಂದೇ ಸಲ ಸರ್ ಹೇಳ್ಕೊಟ್ಟಿದ್ರ ಮೇಲೆ ನೀವೆಲ್ಲ ತಿಳ್ಕೊತೀರ ಅಂತಕ್ಕಂಥದ್ದು ನಿಮ್ಮ ಹುಚ್ಚು ಪರಿಕಲ್ಪನೆ. ಇಲ್ಲಿ ಹೇಳ್ತಕ್ಕಂಥ ಯಾವುದೇ ಸಬ್ಜೆಕ್ಟ್ ಆದ್ರೂ ಸಹಿತ ಒಂದೇ ಸಲ ತಿಳ್ಕೊಳ್ತೀರ ಅಂತಕ್ಕಂಥದ್ದು ನೀವು ತೆಗೆದು ಹೋಗ್ಬಿಡ್ರಿ. ನೀವು ನಿಮ್ಮದೇ ಆಗಿರ್ತಕ್ಕಂಥ ಎಫರ್ಟ್ ಹಾಕ್ಬೇಕು. ಅವುಗಳನ್ನ ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ಓದ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ. ಅವಾಗ ನಿಮ್ಗೆ ಏನಾಗುತ್ತೆ, ಕಾನ್ಸೆಪ್ಟ್ ಕ್ಲಿಯರಿಟಿ ಆಗುತ್ತೆ. ಅರ್ಥ ಮಾಡ್ಕೊಡ್ರಿ. ಅದ್ರ ಜೊತೆಗೆ ಇನ್ನೂ ಏನಂದ್ರ ಸರ್ ಇನ್ನೂ ಡೆಪ್ತ್ ಆಗಿ ಹೇಳ್ಬೇಕು, ಇನ್ನೂ ಎಷ್ಟಪ್ಪ ಡೆಪ್ತ್ ಆಗಿ ಹೇಳ್ಬೇಕು. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಬಿಟ್ಟು ಸಹಿತ ಹೇಳ್ಕೊಡ್ತಾ ಇದೆ. ಇನ್ನೂ ಡೆಪ್ತ್ ಆಗಿ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂತ ತಿಳ್ಕೊಡ್ರಿ. ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಗೆ ಸಂಬಂಧಪಟ್ಟಂತೆ 106 ಅಮೆಂಡ್ಮೆಂಟ್ ಆಗಿದಾವ ಈಗ. ಓಕೆ, 106 ಅಮೆಂಡ್ಮೆಂಟ್ ಆಗಿದಾವ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೇಕು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಗೆ ವಿಧಾನಗಳನ್ನು ಹೇಳ್ಕೊಟ್ಟಿದೆ ನಾನು, ಪ್ರೊಸೀಜರ್ ಹೆಂಗೆ ಹೇಳ್ಕೊಟ್ಟಿದೆ ನಿಮಗೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾವ ರೀತಿ ಆದ ಪ್ರೊಸೀಜರ್ ಇರ್ತದ ಅಂತಕ್ಕಂಥದ್ದು ಹೇಳ್ಕೊಟ್ಟಿದೆ ನಾನು. ಆ ಪ್ರೊಸೀಜರ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ತಿಳ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೋದು, ನೀವು ಅಮೆಂಡ್ಮೆಂಟ್ 106 ಅಮೆಂಡ್ಮೆಂಟ್ ಅಂತೂ ನೋಡ್ರಿ ಹೇಳ್ಕೊಡಕ್ ಆಗುದಿಲ್ಲ. ಯಾಕೆ ಹೇಳ್ರಿ, ಸಮಯದ ಅಭಾವ ಇರ್ತದ. 106 ಅಮೆಂಡ್ಮೆಂಟ್ಸ್ ಹೇಳ್ಕೊಡ್ಬೇಕಂತ ಹೇಳಿದ್ರೆ ನಾನು ಒಂದು 7-8 ಕ್ಲಾಸ್ ಬೇಕಾಗ್ತಾವ. ಓಕೆ, ಅದಕ್ಕೆ ನೀವೇನ್ ಮಾಡ್ಬೇಕು, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಗಳನ್ನ ಸರ್ ಹೇಳ್ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ನೀವು ಗೂಗಲ್ ಮಾಡ್ಬೋದಲ್ಲ. ಗೂಗಲ್ ಮಾಡಿದ್ರು ಸಹಿತ ನಿಮ್ಗೆ ಏನಾಗುತ್ತೆ, ಅಮೆಂಡ್ಮೆಂಟ್ಸ್ ಗಳು ತಿಳಿತಾವೆ. ಪ್ರೊಸೀಜರ್ ಹೇಳ್ಕೊಟ್ಟಿದ್ದೀನಿ. ಅದನ್ನ ಬಿಟ್ಟು ನೀವೇನ್ ಮಾಡ್ಬೋದು, ಈ ರೀತಿ ಕೆಲವೊಂದಿಷ್ಟು ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಬೇಕು. ಅಲ್ಲಿ ಅಮೆಂಡ್ಮೆಂಟ್ಸ್ ಗಳ ಬಗ್ಗೆ ಡೆಪ್ತ್ ಆಗಿ ಕೊಟ್ಟಿರ್ತಾರೆ, ಅವುಗಳನ್ನ ಓದ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಆಯ್ತಲ್ಲ, ಇನ್ನೂ ಹೆಚ್ಚು ವಿಷಯ ಗೊತ್ತಾಯ್ತು ನಿಮ್ಗೆ. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು, ನಿಮ್ ಎಫರ್ಟ್ ಇಂಪಾರ್ಟೆಂಟ್. ನಾವು ಒಂದು ಗೈಡೆನ್ಸ್ ಮಾಡ್ತೇವಿ, ನಮ್ ಗೈಡೆನ್ಸ್ ಜೊತೆಗೆ ನಿಮ್ ಎಫರ್ಟ್ ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಇದು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ರಾಜ್ಯಗಳಿಗೆ ಕೇಂದ್ರದ ನಿರ್ದೇಶನ. ಇಲ್ಲಿ ಏನ್ ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್, ಓಕೆ, ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮದು ಏನಂತ ಹೇಳಿದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಡಾಮಿನೆಂಟ್ ಅದ. ಡಾಮಿನೆಂಟ್ ಅಂದ್ರೆ ಏನ್ರಿ, ಇಲ್ಲಿ ಅತಿ ಹೆಚ್ಚು ಪವರ್ ಅನ್ನ ಒಳಗೊಂಡಿದೆ. ಹೀಗಾಗಿ ನಾವೇನ್ ಮಾಡಿದ್ದೇವೆ, ಕೆಲವೊಂದಿಷ್ಟು ಚಿಂತಕರು ಈ ಒಂದು ನಮ್ಮ ಭಾರತ ದೇಶದ ಒಂದು ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನ
ವಾಸಿ ಪೆಟ್ರೋಲ್ ಅಂತ ಹೇಳಿ ಕರೆದಿದ್ದಾರೆ KCBR ಅವರು, ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಅಂತ ಹೇಳಿ ಕರೆದಿದ್ದಾರೆ. ಕೆಲವು ಸಂದರ್ಭದಲ್ಲಿ ಅತಿ ಹೆಚ್ಚು ಪವರ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಪಡ್ಕೊಳ್ತದ. ಅದೇ ರೀತಿಯಾಗಿ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಗೆ ಏನ್ ಮಾಡಬಹುದು, ನಿರ್ದೇಶನ ನೀಡಬಹುದು, ಡೈರೆಕ್ಷನ್ಸ್ ಗಳನ್ನ ನೀಡಬಹುದು. ಏನಪ್ಪಾ ಯಾವ ರೀತಿ ಡೈರೆಕ್ಷನ್ಸ್ ಗಳನ್ನ ಅಂತ ಹೇಳಿದ್ರೆ, ನೀವು ಈ ಕಾರ್ಯಗಳನ್ನ ಮಾಡಬೇಕು, ನೀವು ಈ ಕಾರ್ಯಗಳನ್ನ ಮಾಡಬೇಕು, ಈ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಗೆ ಗೈಡೆನ್ಸ್ ಗಳನ್ನ ನೀಡಬಹುದು. ಯಾವೆಲ್ಲ ಕಾಯ್ದೆಗಳ್ರಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದನೇದು ಬಂದ್ಬಿಟ್ಟು ರಾಷ್ಟ್ರೀಯ ಮಿಲಿಟರಿ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ, ಈ ಆರ್ಮಿಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಬಹುದು, ಸ್ಟೇಟ್ ಗವರ್ಮೆಂಟ್ ಗೆ ನಿರ್ದೇಶನ ನೀಡಬಹುದು. ಯಾವ ರೀತಿ? ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನಾವಿವತ್ತು ಆರ್ಮಿ ರಿಕ್ರೂಟ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಇದೀವಿ, ಅದು ನಿಮ್ ಸ್ಟೇಟ್ ನಲ್ಲೇ ಮಾಡ್ಕೊಳ್ತಾ ಇದೀವಿ. ಕರ್ನಾಟಕ ಸ್ಟೇಟ್ ನಲ್ಲಿ ಆರ್ಮಿ ರಿಕ್ರೂಟ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಮಿ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೇಕು, ನಮ್ಗೆ ಅನುಕೂಲಗಳನ್ನ ಮಾಡ್ಕೊಡ್ಬೇಕು. ಕರ್ನಾಟಕ ಗವರ್ಮೆಂಟ್ ಏನ್ ಮಾಡ್ಬೇಕು, ನಮ್ಗೆ ಅನುಕೂಲಗಳನ್ನ ಮಾಡ್ಬೇಕು. ಯಾವ ನಿರ್ದೇಶನ ಮಾಡುತ್ತೆ? ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಗೆ ನಿರ್ದೇಶನಗಳನ್ನು ಮಾಡ್ತದ, ಡೈರೆಕ್ಷನ್ಸ್ ಗಳನ್ನ ಕೊಡ್ತದ. ಅದನ್ನ ಏನ್ ಮಾಡ್ಬೇಕು, ಸ್ಟೇಟ್ ಗವರ್ಮೆಂಟ್ ಫಾಲೋ ಮಾಡಬೇಕು, ಅನುಸರಿಸಬೇಕು. ಓಕೆ, ಅದರಲ್ಲಿ ಎಕ್ಸಾಂಪಲ್ ಇದನ್ನ ಕೊಟ್ಟೆ ನಿಮಗೆ ನಾನು. ಓಕೆ, ಇದು ರಾಷ್ಟ್ರೀಯ ಮಿಲಿಟರಿ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ. ಇನ್ನು ಎರಡನೇದು ರೈಲು ಸಾರಿಗೆ ಸಂಬಂಧಪಟ್ಟಂತೆ. ಈ ರೈಲ್ವೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪವರ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಒಳಗೊಂಡಿದೆ. ಸೆಂಟ್ರಲ್ ಲಿಸ್ಟ್ ನಲ್ಲಿ ಬರ್ತದೆ ರೈಲ್ವೆ ಅಂತಕ್ಕಂಥದ್ದು. ಓಕೆ, ಸೆಂಟ್ರಲ್ ಲಿಸ್ಟ್ ನಲ್ಲಿ ರೈಲ್ವೆ ಬರ್ತದೆ, ನೆನಪಿಟ್ಕೊಳ್ರಿ. ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಸ್ಟೇಟ್ ಗವರ್ಮೆಂಟ್ ಗೆ ಏನ್ ಮಾಡಬಹುದು, ಡೈರೆಕ್ಷನ್ಸ್ ಗಳನ್ನ ನೀಡಬಹುದು. ಯಾವ ರೀತಿ ಡೈರೆಕ್ಷನ್ಸ್ ಗಳನ್ನ ನೀಡಬಹುದ್ರಿ? ಇಲ್ಲಿ ನೋಡ್ರಿ, ರೈಲ್ವೆಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿಯನ್ನ ಎಲೆಕ್ಟ್ರಿಷಿಯನ್ಸ್ ಗಳನ್ನ ಪೂರೈಸಬೇಕು ನಮಗೆ ನೀವು ಅಂತ ಹೇಳಿದಾಗ, ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಎಲೆಕ್ಟ್ರಿಷಿಯನ್ ಅನ್ನ ರೈಲ್ವೆಗೆ ಪೂರೈಸಬೇಕಾಗ್ತದ. ಎಲೆಕ್ಟ್ರಿಷಿಯನ್ ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗವರ್ಮೆಂಟ್ ಯಾವುದೇ ರೀತಿಯಾಗಿರ್ತಕ್ಕಂತ ಒಂದು ಟ್ಯಾಕ್ಸ್ ಅನ್ನ ಹಾಕುವಂಗಿಲ್ಲ. ಅರ್ಥ ಮಾಡ್ಕೊಡ್ರಿ. ಸೆಂಟ್ರಲ್ ಗವರ್ಮೆಂಟ್ ಒಂದ್ ವೇಳೆ ಉಪಯೋಗ ಮಾಡ್ಕೊಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ರೈಲ್ವೆ ಸಂಬಂಧಪಟ್ಟಂತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಅನ್ನ ಹಾಕುವಂಗಿಲ್ಲ. ಹಾಗಾದ್ರೆ ಇಲ್ಲೇನಾಗುತ್ತೆ, ಸೆಂಟ್ರಲ್ ಗವರ್ಮೆಂಟ್ ತನ್ನ ಒಂದು ಪವರ್ ಅನ್ನು ಬಳಸಿಕೊಂಡು ಸ್ಟೇಟ್ ಗವರ್ಮೆಂಟ್ ಅನ್ನ ಗೊಂಬೆ ಅಂತ ಆಟ ಆಡಿಸ್ತಾ ಇದೆ ಅಲ್ವಾ? ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅನ್ನ ತನ್ನ ಪವರ್ ಅನ್ನ ಬಳಸಿಕೊಂಡು ಒಂಥರ ಏನಂತ ಹೇಳಿದ್ರೆ ಗೊಂಬೆ ಅಂತೆ ಸ್ಟೇಟ್ ಗವರ್ಮೆಂಟ್ ಅನ್ನ ಆಟ ಆಡಿಸ್ತಾ ಇದೆ. ಯಾವುದು? ಸೆಂಟ್ರಲ್ ಗವರ್ಮೆಂಟ್. ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ನಲ್ಲಿ, ಸಂಸದೀಯ ಸರ್ಕಾರ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಎಲೆಕ್ಷನ್ಸ್ ಗಳಲ್ಲಿ, ಲೋಕಸಭೆ ಎಲೆಕ್ಷನ್ಸ್ ಗಳಿಗೆ ಬಹಳ ಏನಾಗುತ್ತೆ, ಮಹತ್ವವನ್ನು ಕೊಡ್ಲಾಗ್ತದ. ಯಾಕಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಡಾಮಿನೇಟ್ ಇರ್ತದ. ಆ ಉದ್ದೇಶಕ್ಕ ಎಲ್ಲಾ ಪಕ್ಷಗಳು ಕೂಡ ಅದಕ್ಕೋಸ್ಕರ ಬಡದಾಡ್ತಾ ಇರ್ತವೆ. ಹಾಗಾದ್ರೆ ಇದು ಅಂಶ ಕೂಡ ರೈಲ್ವೆ ಸಂಬಂಧಪಟ್ಟಂತೆ ಅಂಶ ಕೂಡ ಕ್ಲಿಯರಿಟಿ ಆಯ್ತು ಅಂತ ಭಾವಿಸ್ತೀನಿ ನಾನು. ಇದಕ್ಕೂ ಕೂಡ ಎಕ್ಸಾಂಪಲ್ ಕೊಟ್ಟೆ, ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಷಾ ಅಲ್ಪಸಂಖ್ಯಾತರು. ಈ ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಸಹಿತ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಗೆ ನಿರ್ದೇಶನಗಳನ್ನ ನೀಡಬಹುದು. ಯಾವ ರೀತಿ ನಿರ್ದೇಶನಗಳನ್ನ ನೀಡಬಹುದ್ರಿ? ನಮ್ಮಲ್ಲಿ ಹಿಂದಿ ಅಂತಕ್ಕಂಥದ್ದು, ಓಕೆ, ಹಿಂದಿ ಭಾಷೆ ಹೇರಿಕೆಯನ್ನ ಮಾಡಬಾರ್ದ್ರಿ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ತಮಿಳುನಾಡಲ್ಲಿ ತಮಿಳು ಭಾಷೆಗೆ ಅವರ ಮಾತೃಭಾಷೆ ತಮಿಳು, ಕರ್ನಾಟಕದಲ್ಲಿ ಬಂದ್ಬಿಟ್ಟು ಕನ್ನಡ ಮಾತೃಭಾಷೆ. ಓಕೆ, ಹಾಗಾದ್ರೆ ಇಲ್ಲಿ ಆ ಭಾಷಾ ಅಲ್ಪಸಂಖ್ಯಾತರು ಯಾರಲ್ಲ ಅವ್ರಿಗೆ ನೀವೇನ್ ಮಾಡ್ಬೇಕು, ಅವ್ರ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಲಿಕ್ಕೆ ಅವಕಾಶವನ್ನು ಕೊಡ್ಬೇಕು. ನೀವು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಿದ್ರೆ ಅದು ಹೆಚ್ಚು ಗಟ್ಟಿಗೊಳ್ತದ. ಮಾತೃಭಾಷೆಯಲ್ಲಿ ನೀವು ಏನಾದ್ರು ಬೋಧಿಸಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಶಿಕ್ಷಣ ವ್ಯವಸ್ಥೆಯ ಬುನಾದಿ ಅತಿ ಹೆಚ್ಚು ಒಂದು ಭದ್ರವಾಗಿ ಉಳಿತದ. ಆ ಉದ್ದೇಶಕ್ಕೋಸ್ಕರ ಈ ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಗಳನ್ನು ಕೊಡಬಹುದು. ಇವುಗಳನ್ನ ಫಾಲೋ ಮಾಡ್ರಿ, ನೀವು ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡ್ರಿ ಅಂತ ಹೇಳಿ. ಹಿಂದಿ ಭಾಷೆಯನ್ನ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಮೇಲೆ ಹೇರ್ತಾ ಇದೆ ಇವಾಗ. ಹಿಂದಿ ಭಾಷೆಯನ್ನ ಮಾಡ್ಬೇಕಂತೇಳಿ, ಹಿಂದಿ ಭಾಷೆಗಳನ್ನ ನೀವು ಎಲ್ಲರೂ ಕೂಡ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ಬೇಕಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾ ಇದೆ. ಇದುವರೆಗೂ ಕೂಡ ತಮಿಳುನಾಡು ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಂಡಿಲ್ಲ. ಯಾಕೆ ಅಳವಡಿಸ್ಕೊಳ್ಬೇಕಂತ ಹೇಳ್ತಾರ ಅವ್ರು. ತಮಿಳುನಾಡಿಗೆ ಹೋಗ್ಬಿಟ್ರೆ ನೀವು ಅವರಲ್ಲಿ ಭಾಷಾ ವಿಮಾನ ಎಷ್ಟೊಂದದ ಅಂತ ಹೇಳಿದ್ರೆ, ತಮಿಳು ಬಿಟ್ಟು ಬೇರೆ ಭಾಷೆಯನ್ನ ಬಿಟ್ಕೊಡೋದಿಲ್ಲ ಅವರು. ತಮಿಳು ಬಿಟ್ಟು ಬೇರೆ ಭಾಷೆಯನ್ನ ಬಿಟ್ಕೊಡೋದಿಲ್ಲ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಂಗದ, ನಮ್ಮ ಕರ್ನಾಟಕದಲ್ಲಿ ಒಬ್ಬ ಯಾರು ಬಂದು ಹಿಂದಿ ಮಾತಾಡಕತ್ತ ಅಂತ ಹೇಳಿದ್ರೆ ನಾವು ಹಿಂದಿ ಮಾತಾಡಕ್ ಚಾಲು ಮಾಡ್ಬಿಡ್ತೇವೆ. ನಾವ್ ಯಾವುದೇ ಕಾರಣಕ್ಕೂ ಇಲ್ಲಿ ಕನ್ನಡವನ್ನು ನಾವ್ ಏನ್ ಮಾಡ್ಬಿಡ್ತೇವೆ, ಕನ್ನಡ ನಮ್ಗ ಸಂಬಂಧ ಇಲ್ಲ. ಅಗದಿ ಏನ ಎಲ್ಲಿಂದ ಡೆಲ್ಲಿಯಿಂದ ಬಂದಾರ ಫ್ಲೂಯೆಂಟ್ ಆಗಿ ಹಿಂದಿ ಮಾತಾಡ್ತೇವೆ ನಾವು.
ಅಂದ್ರೆ ಏನ್ ನಮ್ಮಲ್ಲಿ ಭಾಷಾಭಿಮಾನ ಅಂತಕ್ಕಂಥದ್ದು ಅಷ್ಟೊಂದಿಲ್ಲ. ಯಾಕಂತ ಹೇಳಿದ್ರೆ ಕನ್ನಡಿಗರ ಸಾರ್ವಭೌಮರು ಅಂತ ಹೇಳ್ತಾರಲ್ರಿ, ಆದ್ರೆ ಅದು ಹೋಗ್ಬೇಕು. ಇವಾಗ ಯಾರೋ ಒಬ್ರು ಬಂದ್ರು ಸಹಿತ ನಾವು ಕೂಡ ನಮ್ಮ ಭಾಷೆಯನ್ನು ಬಿಟ್ಕೊಡ್ಬಾರ್ದು. ಕನ್ನಡದಲ್ಲೇ ಮಾತಾಡ್ಬೇಕು, ಕನ್ನಡದಲ್ಲಿ ವ್ಯವಹರಿಸಬೇಕು, ಅವ್ರಿಗೂ ಕೂಡ ಕನ್ನಡವನ್ನು ಕಲಿಸ್ಬೇಕು, ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಅಂದಾಗ ಏನಾಗುತ್ತೆ, ಕನ್ನಡ ಉಳಿತದ. ಇಲ್ಲ ಅಂತ ಹೇಳಿದ್ರ ಕನ್ನಡ ತನ್ನ ಅವನತಿಯನ್ನು ಹೊಂತದ. ಈಗಾಗಲೇ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನಂತ ಹೇಳಿದ್ರೆ ಹಸ್ತಂಗತರಾಗಿದ್ದಾರೆ. ಕನ್ನಡಕ್ಕಾಗಿ ಹೋರಾಟ ಮಾಡಿದವರು ಯಾರು ಕೂಡ ಅಷ್ಟೊಂದಿಲ್ಲ. ಇವತ್ತು ಮುಂದೊಂದು ದಿನ ನಾವೇ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಇದು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸಿದೆ ನಾನು. ಇನ್ನು ಪರಿಶಿಷ್ಟ ಪಂಗಡದವರಿಗೆ ಎಸ್ಟಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಗೆ ಡೈರೆಕ್ಷನ್ಸ್ ಗಳನ್ನು ಕೊಡಬಹುದು. ಏನಂತ ಡೈರೆಕ್ಷನ್ಸ್ ಗಳನ್ನು ಕೊಡಬಹುದು ನೋಡಪ್ಪ, ಪರಿಶಿಷ್ಟ ಪಂಗಡದವರಿಗೆ ಏನ್ ಮಾಡಂತ ಹೇಳಿದ್ರ ಒಂದು ಕೆಲವಷ್ಟು ಯೋಜನೆಗಳನ್ನ ಜಾರಿಗೆ ತಗೊಂಬಂದು ಆ ಪರಿಶಿಷ್ಟ ಪಂಗಡದವರ ಒಂದು ಡೆವಲಪ್ಮೆಂಟ್ ಗೆ, ಅವರ ಅಭಿವೃದ್ಧಿಗೆ ಕಾಯ್ದೆ ಕಾನೂನುಗಳನ್ನು ಮಾಡುವಂತೇಳಿ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಗೆ ಡೈರೆಕ್ಷನ್ಸ್ ಗಳನ್ನು ಮಾಡಬಹುದು. ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಜೆಟ್ ಅಂತಕ್ಕಂಥದನ್ನು ಮಂಡಿಸಿದಾಗ ಮೊನ್ನೆ ಬೊಮ್ಮಾಯಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಅದರಲ್ಲಿ ಕೂಡ ಪರಿಶಿಷ್ಟ ಪಂಗಡದವರಿಗೆ ಏನಂತ ಹೇಳಿದ್ರೆ ಅತಿ ಹೆಚ್ಚು ಸೌಕರ್ಯಗಳನ್ನ ನೀಡಿದ್ರು. ಇದ್ರ ಉದ್ದೇಶ ಏನಂತ ಹೇಳಿದ್ರೆ, ಅವರು ಕೂಡ ಸಮಾಜದ ಒಂದು ಮುಖಿಯಾಗಿ ಬದುಕಬೇಕಂತಕ್ಕಂಥದ್ದು, ಸಮಾಜದ ಒಂದು ವಾಹಿನಿಗೆ ಬರ್ಬೇಕಂತಕ್ಕಂಥದ್ದು ಅವ್ರದ್ದು ಒಂದು ಉದ್ದೇಶ. ಹೀಗಾಗಿ ಏನಂತ ಹೇಳಿದ್ರೆ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಗೆ ಡೈರೆಕ್ಷನ್ಸ್ ಗಳನ್ನ ನೀಡ್ತದ. ಈ ಪದವನ್ನು ಅರ್ಥ ಮಾಡ್ಕೊಡ್ರಿ. ಇವೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸರ್ ಏನ್ ಹೇಳಾಕತ್ತಾರ ಅನ್ನೋದು ನಿಮ್ಗೆ ತಿಳಿಬೇಕಾಗಿತ್ತು ಅಂತ ಹೇಳಿದ್ರೆ, ಪದ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಏನ್ ಮಾಡಾಕತ್ತಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡಾಕತ್ತ ಅಂದ್ರೆ ಡೈರೆಕ್ಷನ್ಸ್ ಗಳನ್ನ ಕೊಡಾಕತ್ತಿ. ಏನಂತ ಡೈರೆಕ್ಷನ್ಸ್ ಗಳನ್ನ ಕೊಡಾಕತ್ತಿ, ನೀವು ಈ ಕೆಲಸ ಮಾಡ್ರಪ್ಪ, ಈ ಕೆಲಸ ಮಾಡಬೇಡ್ರಿ, ನೀವು ಇಂಥ ಕೆಲಸ ನೀವು ಮಾಡ್ರಿ, ಇಂಥ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಆಗ್ತದ, ಜೊತೆಗೆ ನೊಂದಂತವರಿಗೆ ಒಂದು ನ್ಯಾಯ ಸಿಗ್ತದ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಗೆ ಡೈರೆಕ್ಷನ್ಸ್ ಗಳನ್ನ ನೀಡ್ತದ. ಈ ಕಾನ್ಸೆಪ್ಟ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನಾನು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರ ಏನ್ರಿ, ಇದು ಕೂಡ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ನಲ್ಲಿ ಬರ್ತದ, ಆಡಳಿತಾತ್ಮಕ ಸಂಬಂಧಗಳಲ್ಲಿ ಬರ್ತದ. ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಏನಪ್ಪಾ ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ, ಕೋಆಪರೇಷನ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್. ಇದ್ರ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಓಕೆ, ಸ್ಟೇಟ್ ಗೌರ್ಮೆಂಟ್ ಇವೆರಡಕ್ಕೂ ಸಂಬಂಧಪಟ್ಟಂತೆ ಏನ್ ಭಿನ್ನಾಭಿಪ್ರಾಯ ಅದ ಅಂತ ಹೇಳಿದ್ರೆ, ಈಗಾಗಲೇ ಮಾತಾಡಿದೆ ನಾನು. ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಡಾಮಿನೆಂಟ್ ಇರ್ತದ, ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಡಾಮಿನೆಂಟ್ ಇರ್ತದ, ಪ್ರಬಲವಾಗಿರ್ತದ. ಅದೇ ರೀತಿಯಾಗಿ ಈಗ ನೋಡ್ರಿ, ಒಂದ್ ಇಂಡಿಯಾದೊಳಗಡೆ ಇಂಡಿಯಾ ಮ್ಯಾಪ್ ತಂದಿದೆ. ಕರ್ನಾಟಕ, ಓಕೆ, ತಮಿಳುನಾಡು, ಓಕೆ, ಕೇರಳ ಅದಾವ ಅಂತ ತಿಳ್ಕೊಳ್ಳಿ. ಓಕೆ, ಮಹಾರಾಷ್ಟ್ರ, ಗೋವಾ. ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ನಡುವೆ ಏನದ ಮಹದಾಯಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಮಹದಾಯಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಜಲ ವಿವಾದ ಅದ. ಅದರ ನೀರಿನ ಒಂದು ಸಮಸ್ಯೆ ಅದ. ಹೀಗಿದ್ದಾಗ ಇಲ್ಲಿ ಡಾಮಿನೆಂಟ್ ಯಾವ್ದಾದ್ರಿ, ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅದ. ಸ್ಟೇಟ್ ಗೌರ್ಮೆಂಟ್ ಏನ್ ಕಚ್ಚಾಡಿದ್ರು ಕೆಲಸ ಆಗೋದಿಲ್ಲ. ಈಗಾಗಲೇ ಕಚ್ಚಾಡ್ತಾ ಇದ ಸ್ಟೇಟ್ ಗೌರ್ಮೆಂಟ್, ನಮ್ಗೆ ಅಷ್ಟು ನೀರು ಬೇಕು, ಇಷ್ಟು ನೀರು ಬೇಕು, ಏನ್ ನೀವು ಜಾಸ್ತಿ ತಗೋತೀರಿ, ನಮ್ಗೆ ಕಡಿಮೆ ಕೊಡಾಕತ್ತೀರಿ ಅಂತೇಳಿ ಈ ಕಡೆ ತಮಿಳುನಾಡುನು ವಿರೋಧಿಸ್ತದ. ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ, ಮಹದಾಯಿ ನದಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ವಿರೋಧ ಮಾಡ್ತದ, ಗೋವಾ ವಿರೋಧ ಮಾಡ್ತದ. ಹೀಗಿದ್ದಾಗ ಇಲ್ಲೇನಾಗತ್ತ, ಆ ವಿಷಯ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಬರ್ತದ, ಕೇಂದ್ರ ಸರ್ಕಾರಕ್ಕೆ ಬರ್ತದ. ಕೇಂದ್ರ ಸರ್ಕಾರ ಏನ್ ಮಾಡಬಹುದು, ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಇಲ್ಲಿ ಏನ್ ಮಾಡಬಹುದು, ಸುಪ್ರೀಂ ಕೋರ್ಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇವೆರಡು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿ ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತೆ, ಜಲ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರವನ್ನ ಚಲಾಯಿಸಬಹುದು. ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇಲ್ಲೇನಾಗುತ್ತೆ, ಅಧಿಕಾರದಲ್ಲಿ ಯಾವ ಪಕ್ಷ ಅದಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ, ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಯಾವ ಪಕ್ಷ ಅದಲ್ಲ, ಹಂಗಿದ್ರೆ ಕೆಲಸ ಲಘು ಆಗ್ತಾವ ಅಂತ ಭಾವಿಸ್ತಾರೆ. ಕೆಲಸ ಬಹಳ ಈಸಿಯಾಗಿ ಆಗ್ತಾವ ಅಂತ ಭಾವಿಸ್ತಾರೆ. ಬಟ್ ಅದು ಕೂಡ ಏನಂತಂದ್ರೆ, ಸುಪ್ರೀಂ ಕೋರ್ಟ್ ಇರುವುದರಿಂದ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಜಲಮಂಡಳಿಗಳನ್ನ ಸ್ಥಾಪನೆ ಮಾಡಿದೆ. ಫಾರ್ ಎಕ್ಸಾಂಪಲ್, ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಕೃಷ್ಣಾ ಜಲಮಂಡಳಿ, ಓಕೆ, ಕೃಷ್ಣಾ ಜಲಮಂಡಳಿ ಸ್ಥಾಪನೆ ಮಾಡಿದೆ. ಓಕೆ, ಈ ರೀತಿಯಾಗಿ ಜಲಮಂಡಳಿಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕವಾಗಿ ಆ ವ್ಯಾಜ್ಯಗಳನ್ನ ಪರಿಹರಿಸತಕ್ಕಂಥ ಕೆಲಸ ಈ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ.
ಅದಕ್ಕೆ ಸಂಬಂಧಪಟ್ಟಂತ ವಿಧಿ 262 ಅದೇನ್ ಹೇಳುತ್ತೆ, ಜಲ ವಿವಾದದ ಕುರಿತು ನಾವು ಮಾಹಿತಿಯನ್ನು ಕೊಡ್ತದ, ಜಲ ವಿವಾದದ ಕುರಿತು ಮಾಹಿತಿಯನ್ನು ಕೊಡ್ತದ. ಇದು ಕೂಡ ನೀವು ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಇನ್ನು ಆರ್ಟಿಕಲ್ 263 ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಂತಾರಾಜ್ಯ ಮಂಡಳಿ ಸ್ಥಾಪನೆ ಆಗ್ಬೇಕಂತ ಹೇಳ್ತದ. ಏನ್ರಿ ಅಂತಾರಾಜ್ಯ ಮಂಡಳಿ? ರಾಜ್ಯಗಳ ನಡುವೆ ಓಕೆ ಒಂದು ಸ್ಟೇಟ್ ಮತ್ತು ಸ್ಟೇಟ್ ನಡುವೆ ಓಕೆ ಒಂದು ಕೋಆಪರೇಷನ್ ನಿರ್ಮಾಣ ಮಾಡ್ಲಿಕ್ಕೆ, ಓಕೆ ಸ್ಟೇಟ್ ಮತ್ತು ಸ್ಟೇಟ್ ನಡುವೆ ಒಂದು ಕೋಆಪರೇಷನ್ ನಿರ್ಮಾಣ ಮಾಡ್ಲಿಕ್ಕೆ, ಒಂದು ಸೌಹಾರ್ದಯುತವನ್ನು ನಿರ್ಮಾಣ ಮಾಡ್ಲಿಕ್ಕೆ ಏನಾಗುತ್ತೆ, ಅಂತಾರಾಜ್ಯ ಮಂಡಳಿ ಸ್ಥಾಪನೆ ಆಗ್ತದೆ. ಈ ಅಂತಾರಾಜ್ಯ ಮಂಡಳಿ ಅಧ್ಯಕ್ಷತೆಯನ್ನ ಪ್ರಧಾನಮಂತ್ರಿಗಳು ವಹಿಸ್ಕೊಂಡಿರ್ತಾರೆ. ಇಲ್ಲಿ ಕೂಡ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಡಾಮಿನೆಂಟ್ ಆಗ್ತದ. ನಾ ಪದೇ ಪದೇ ಈ ಪದವನ್ನು ಯಾಕೆ ಬಳಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಡಳಿತಾತ್ಮಕ ಸಂಬಂಧದಲ್ಲಿ ಬಹುಪಾಲನ್ನ ಅಂಶಗಳನ್ನ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತನ್ನ ಒಂದು ಹತೋಟಿ ತೆಗೆದುಕೊಳ್ತದ. ಸೆಂಟ್ರಲ್ ಗೌರ್ಮೆಂಟ್ ಡಾಮಿನೆಂಟ್ ಆಗ್ತದ, ಸ್ಟೇಟ್ ಗೌರ್ಮೆಂಟ್ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಹೋಗ್ತವೆ. ಹೀಗಾಗಿಯೇ ಏನಾಗುತ್ತಂದ್ರೆ ಅನೇಕ ಕಮಿಟಿಗಳು ಹುಟ್ಕೊಳ್ತವೆ. ರಾಜಮನ್ನರ ಕಮಿಟಿ ಆಗಿರ್ಬೋದು, ಆಡಳಿತ ಸುಧಾರಣಾ ಆಯೋಗ ಆಗಿರ್ಬೋದು, ಕುಂಚಿ ಆಯೋಗ ಆಗಿರ್ಬೋದು, ಸರ್ಕಾರಿ ಆಯೋಗ ಆಗಿರ್ಬೋದು, ಇವೆಲ್ಲ ಆಯೋಗಗಳು ಹುಟ್ಟುಕೊಳ್ಳಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ತನ್ನ ದರ್ಪವನ್ನ ಮೆರಿತಾ ಇತ್ತು. ಸೆಂಟ್ರಲ್ ಗೌರ್ಮೆಂಟ್ ತನ್ನ ತಿಳಿದಾಗಿ ಆಡಳಿತವನ್ನು ಮಾಡ್ತಾ ಇತ್ತು, ಎಮರ್ಜೆನ್ಸಿಯನ್ನ ಹಾಕ್ತಾ ಇತ್ತು. ಹಿಂಗ ಹಾಕೊಳ್ತಾ ಹೋಗ್ಬಿಟ್ರೆ ಅದು ರಾಜ್ಯಗಳ ಒಂದು ಸ್ವಾಯತ್ತತೆಗೆ ಧಕ್ಕೆ ಬರ್ತದ ಅಂತ ಹೇಳಿ ಇವೆಲ್ಲವುಗಳನ್ನ ಮಾಡ್ತಾ ಹೋಗ್ತಾರೆ. ಅರ್ಥ ಮಾಡ್ಕೊಡ್ರಿ, ಕಾನ್ಸೆಪ್ಟ್ ತಿಳ್ಕೊಡ್ರಿ. ಹಾಗಾದ್ರೆ ಇದು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ನಾನು. ಇನ್ನೆಷ್ಟು ಬರ್ತಕ್ಕಂಥದ್ದು ಅಖಿಲ ಭಾರತ ಸೇವೆಗಳು. ಈ ಅಖಿಲ ಭಾರತ ಸೇವೆಗಳು ಅಂದ ತಕ್ಷಣ ಓಕೆ ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 312 ಆರ್ಟಿಕಲ್ 312 ಏನ್ ಹೇಳುತ್ತಂದ್ರೆ, ರಾಜ್ಯಸಭೆಗೆ ಅತಿ ಹೆಚ್ಚು ಪವರ್ ಅನ್ನು ಕೊಟ್ಟಿದೆ. ಓಕೆ ಆಲ್ ಇಂಡಿಯಾ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ರಾಜ್ಯಸಭೆ ಏನದ, ಆ ಒಂದು ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂತ ಪವರ್ ಅನ್ನ ರಾಜ್ಯಸಭೆಗೆ ನೀಡಲಾಗಿದೆ. ಪ್ರಶ್ನೆ ಕೇಳಬಹುದು, ಎಷ್ಟನೇ ವಿಧಿ ಅಂತ ಹೇಳಿದ್ರೆ 312ನೇ ವಿಧಿ ಪ್ರಕಾರ ಆಲ್ ಇಂಡಿಯಾ ಸರ್ವಿಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂತ ಪವರ್ ಯಾರಿಗದಾರೆ ನಮ್ಮಲ್ಲಿ? ರಾಜ್ಯಸಭೆಗದ. ಅರ್ಥ ಮಾಡ್ಕೊಡ್ರಿ. ಹಾಗಾದ್ರೆ ಈ ಆಲ್ ಇಂಡಿಯಾ ಸರ್ವಿಸ್ ಅಂತ ಮಾತಾಡಿದೆ, ಇವರು ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಓಕೆ ಎಲ್ಲಿ ಬರ್ತಾರೆ ಇವರು? ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಪವರ್ ನಲ್ಲಿ ಬರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಹತೋಟಿ ಒಳಗಡೆ ಬರ್ತಾರೆ ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಏನ್ರಿ? IAS ಆಗಿರ್ಬೋದು, ಓಕೆ IPS ಆಗಿರ್ಬೋದು, ಓಕೆ IPS ಆಗಿರ್ಬೋದು, IFS ಆಗಿರ್ಬೋದು, ಇವೆಲ್ಲವೂ ಕೂಡ ಆಲ್ ಇಂಡಿಯಾ ಸರ್ವಿಸ್, ಅಖಿಲ ಭಾರತ ಸೇವೆಗಳು. ಆದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ ಏನದಲ್ಲ, ಅಲ್ಲ. ಕೇಳಿದ ಪ್ರಶ್ನೆ, ಇಂಡಿಯನ್ ಫಾರಿನ್ ಸರ್ವಿಸ್ ಏನದಲ್ರಿ, ಅದು ಅಖಿಲ ಭಾರತ ಸೇವೆ ಅಲ್ಲ. ಆಲ್ ಇಂಡಿಯಾ ಸರ್ವಿಸ್ ಅಲ್ಲ. ಯಾವುದು? ಇಂಡಿಯನ್ ಫಾರಿನ್ ಸರ್ವಿಸ್ ಇದಲ್ಲ. ಹಾಗಾದ್ರೆ ಇವೆಲ್ಲ ಅಂಶಗಳು ಅಖಿಲ ಭಾರತ ಸೇವೆಗಳಲ್ಲಿ ಬರ್ತವೆ. ಹಾಗಾದ್ರೆ ಅಖಿಲ ಭಾರತ ಸೇವೆಗಳನ್ನ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ಯಾವ ರೀತಿ? ಇವುಗಳ ನೇಮಕಾತಿಯನ್ನು ಯಾರು ಮಾಡ್ತಾರೆ? ರಿಕ್ರೂಟ್ಮೆಂಟ್ ಗಳನ್ನ ಯಾರು ಮಾಡ್ತಾರೆ? ರಿಕ್ರೂಟ್ಮೆಂಟ್ ಗಳನ್ನ ಸೆಂಟ್ರಲ್ ಗವರ್ನಮೆಂಟ್ ಮಾಡ್ತದ. ಓಕೆ ಹಾಗಾದ್ರೆ ಅವುಗಳನ್ನ ನಿಯೋಜನೆ ಮಾಡ್ತಕ್ಕಂಥ ಕೆಲಸ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಮಾಡ್ತದ. ಅದೇ ರೀತಿಯಾಗಿ ಈ ಅಖಿಲ ಭಾರತ ಸೇವೆಗಳೇನದಾವಲ್ಲ, ಇವು ಏನದಾವ ಅಂತ ಹೇಳಿದ್ರೆ ರಾಜ್ಯಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾರೆ. ಅವರನ್ನ ಡೈರೆಕ್ಟ್ಲಿ ರಾಜ್ಯಗಳಿಗೆ ಹಂಚಿಕೆ ಮಾಡಿದ್ರು ಸಹಿತ ಸೆಂಟ್ರಲ್ ಗವರ್ನಮೆಂಟ್ ತನ್ನ ಒಂದು ಪವರ್ ಅನ್ನು ಉಪಯೋಗ ಮಾಡ್ಕೊಳ್ತದ. ಸೆಂಟ್ರಲ್ ಗವರ್ನಮೆಂಟ್ ಏನ್ ಮಾಡುತ್ತೆ, ಆಲ್ ಇಂಡಿಯಾ ಸರ್ವಿಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪವರ್ ಅನ್ನ ಹೊಂದಿದೆ. ಯಾಕಂತ ಹೇಳಿದ್ರೆ ನಿಮಗೆ ನಾನು KPSC UPSC ಬಗ್ಗೆ ಹೇಳ್ಕೊಡ್ಬೇಕು ನೀವು. ನಾನು ಅಲ್ಲಿ ಬಂದಾಗ ಏನ್ ಮಾಡೋಣ, ಇನ್ನೂ ಡೆಪ್ತ್ ಆಗಿ ಹೋಗೋಣ. ಅದು ಬಿಟ್ಟು 1947 ಈಚೆಗೆ ಏನಾಯ್ತು ಅಂತ ಹೇಳಿದ್ರೆ IS ಅಂತಿತ್ತು, ಆಡಳಿತ ಸೇವೆ ಅಂತಿತ್ತು. ಇದನ್ನ IAS ಅಂತೇಳಿ ಮಾಡಲಾಯ್ತು. ಇದನ್ನ ಜೊತೆಗೆ IP ಅಂತಿತ್ತು, IP ಇದ್ದದನ್ನ IPS ಅಂತೇಳಿ ಮಾಡಲಾಯ್ತು, ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತೇಳಿ ಮಾಡಲಾಯ್ತು. 1966 ನಲ್ಲಿ IFS ಅನ್ನ ಕ್ರಿಯೇಟ್ ಮಾಡಲಾಯ್ತು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅನ್ನ ಕ್ರಿಯೇಟ್ ಮಾಡಲಾಯ್ತು. ಓಕೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅನ್ನ ಕ್ರಿಯೇಟ್ ಮಾಡಲಾಯ್ತು 1966 ನಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಎಲ್ಲಿ ಬರ್ತಾವ ಅಂದ್ರೆ ಅಖಿಲ ಭಾರತ ಸೇವೆಗಳಲ್ಲಿ. ಇಲ್ಲಿ ಆಡಳಿತಾತ್ಮಕ ಸಂಬಂಧಗಳಲ್ಲಿ ನೀವು ಯಾವ ರೀತಿ ಲಿಂಕ್ ಕೊಡ್ಬೇಕು ಅಥವಾ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಅಧಿಕಾರ ಅಂತಕ್ಕಂಥದ್ದು ಎಲ್ಲಿ ಕೇಂದ್ರೀಕೃತ ಆಗಿರ್ತದೆ? ಇಲ್ಲಿ ಕೇಂದ್ರದ ಕಡೆ ಕೇಂದ್ರೀಕೃತ ಆಗಿರ್ತದೆ. ಇವ್ರು ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥವ್ರು ಯಾರು? ಇವರನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರು? IAS IPS ಅಧಿಕಾರಿಗಳನ್ನ ಕೇಂದ್ರನೇ ಕಂಟ್ರೋಲ್ ಮಾಡುತ್ತೆ. ಕೇಂದ್ರನೇ ಏನ್ ಮಾಡುತ್ತೆ, ತನ್ನ ಹತೋಟಿಗೆ ತೆಗೆದುಕೊಳ್ತದ.
ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಇದನ್ನ ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್ ತಿಳ್ಕೊಳ್ಬೇಕು. ಅಂದ್ರೆ ಏನಾಗುತ್ತೆ, ಲಿಂಕ್ ಕೂಡ ಅನುಕೂಲ ಆಗುತ್ತೆ ನಿಮಗೆ. ಲೋಕಸೇವಾ ಆಯೋಗಗಳು ಏನ್ರಿ ಲೋಕಸೇವಾ ಆಯೋಗಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಪಿಎಸ್ಸಿ ಆಗಿರ್ಬೋದು, ಕೆಪಿಎಸ್ಸಿ ಈ ಕೆಪಿಎಸ್ಸಿ ಗೆ ಸಂಬಂಧಪಟ್ಟಂತೆ ಲೋಕಸೇವಾ ಆಯೋಗಗಳನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಲೋಕಸೇವಾ ಆಯೋಗಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗವರ್ಮೆಂಟ್ ಅತಿ ಹೆಚ್ಚು ಡಾಮಿನೆಂಟ್ ಪವರ್ ಗಳನ್ನ ಒಳಗೊಂಡಿರ್ತದ. ಓಕೆ, ಇಲ್ಲಿ ಇವರನ್ನ ನೇಮಕಾತಿಗೆ ಸಂಬಂಧಪಟ್ಟಂತೆ ರಿಕ್ರೂಟ್ಮೆಂಟ್ ಗೆ ಗವರ್ನರ್ ನೇಮಕಾತಿ ಮಾಡಿದ್ರೆ, ಓಕೆ ಗವರ್ನರ್ ನೇಮಕಾತಿ ಮಾಡಿದ್ರೆ ಇವರನ್ನ ಪದಚ್ಯುತಿ ಮಾಡ್ತಕ್ಕಂತ ಅಧಿಕಾರ ಸುಪ್ರೀಂ ಕೋರ್ಟಿನ ಒಂದು ತನಿಖಾ ಸಮಿತಿಯ ಆಧಾರದ ಮೇಲೆ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಇವರನ್ನ ಪದಚ್ಯುತಿ ಮಾಡ್ತಕ್ಕಂತ ಪವರನ್ನ ಪ್ರೆಸಿಡೆಂಟ್ ಒಳಗೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರೆಸಿಡೆಂಟ್ ಅಂತ ಹೇಳಿ ಬಂದಾಗ ಪದಚ್ಯುತಿ ಮಾಡ್ತಕ್ಕಂತ ಅಧಿಕಾರ ಪ್ರೆಸಿಡೆಂಟ್ ಇದೆ. ಹಾಗಾದ್ರೆ ಇಲ್ಲಿಯೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕಂಟ್ರೋಲ್ ಬೈ ಸೆಂಟ್ರಲ್ ಗವರ್ಮೆಂಟ್. ಪ್ರೆಸಿಡೆಂಟ್ ಎದುರಾಗ ಬರ್ತಾರೆ ನಮ್ಮಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಬರ್ತಾರೆ ಪ್ರೆಸಿಡೆಂಟ್. ಓಕೆ, ಅವರ ಆಯ್ಕೆ ಸಂದರ್ಭದಲ್ಲಿ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಪ್ರಭಾವ ಬೀರ್ತದ. ಹೀಗಿದ್ದಾಗ ಅವರನ್ನ ಪದಚ್ಯುತಿ ಮಾಡ್ತಕ್ಕಂತ ಒಂದು ಪವರ್ ನಲ್ಲಿ ಕೂಡ ಪ್ರೆಸಿಡೆಂಟ್ ಬರ್ತಾರೆ. ನೇಮಕಾತಿ ರಾಜ್ಯಪಾಲರು ಮಾಡಬಹುದು, ಸುಪ್ರೀಂ ಕೋರ್ಟ್ ತನಿಖಾ ಸಮಿತಿ ಇರುತ್ತೆ, ಅದ್ರ ಜೊತೆಗೆ ಪ್ರೆಸಿಡೆಂಟ್ ಕೂಡ ಒಂದು ಪಾರ್ಟ್ ಇರ್ತಾರೆ, ಅವರ ಒಂದು ಅಂಗ ಇರ್ತಾರೆ. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಯ್ತಂತೆ ಭವಿಷ್ಯದಲ್ಲಿ. ಜೊತೆಗೆ ಜಾಯಿಂಟ್ ಒಂದು ಜಂಟಿ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಬಹುದು. ಓಕೆ, ಜಂಟಿ ಲೋಕ ಸೇವಾ ಆಯೋಗವನ್ನು ಸ್ಥಾಪನೆ ಮಾಡಬಹುದು. ಅಂದ್ರೆ ಎರಡು ರಾಜ್ಯಗಳಿಗೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇವುಗಳನ್ನ ಸ್ಥಾಪನೆ ಮಾಡತಕ್ಕಂತ ಪವರ್ ಯಾರಿದೆ ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಪಾರ್ಲಿಮೆಂಟ್ ಅದ. ಜೊತೆಗೆ ಫಾರ್ ಎಕ್ಸಾಂಪಲ್ ಇವಾಗ ಕೆಪಿಎಸ್ಸಿ ಅದ ಅಂತ ತಿಳ್ಕೊಡ್ರಿ. ಈ ಕೆಪಿಎಸ್ಸಿ ಯಾಕ ಬಾಳ ಕರಪ್ಷನ್ ಮಾಡಾಕ್ತಪ್ಪ, ಇದು ಇವ್ರ ಕೆಲಸನೇ ಇದಾಗ್ಬಿಟ್ಟದ್ ಬರೇ. ಯಾಕಂತ ಹೇಳಿದ್ರೆ ಯಾವ್ದು ರಿಕ್ರೂಟ್ಮೆಂಟ್ ಸರಿಯಾಗಿ ಮಾಡೋದಿಲ್ಲ ಇವರು, ಬೇರೆ ಕ್ವಶನ್ ಪೇಪರ್ ಔಟ್ ಮಾಡ್ತಾರೆ, ಕಷ್ಟಪಟ್ಟು ಓದಿದವ್ರಿಗೆ ನ್ಯಾಯ ಸಿಗುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗ ಹಲವಾರು ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡಾಕ್ತಾರೆ ಹುಡುಗರು. ಓಕೆ, ಹಾಗಾದ್ರೆ ಇಲ್ಲಿ ಗವರ್ನರ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಗವರ್ನರ್ ಇಲ್ಲಿ ಏನ್ ಮಾಡ್ಬೇಕು, ಕೆಪಿಎಸ್ಸಿಗೆ ಯುಪಿಎಸ್ಸಿಗೆ ಸಂಬಂಧಪಟ್ಟಂತೆ ಯುಪಿಎಸ್ಸಿ ರಿಕ್ರೂಟ್ಮೆಂಟ್ ಮಾಡ್ಬೇಕಂತಂದಾಗ ಗವರ್ನರ್ ಏನ್ ಮಾಡ್ಬೇಕು, ಪ್ರೆಸಿಡೆಂಟ್ ಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಾಗ ಪ್ರೆಸಿಡೆಂಟ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಯುಪಿಎಸ್ಸಿ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂತ ಪವರ್ ಅನ್ನ ಪಡ್ಕೊಂಡಿರ್ತಾರೆ. ಹಾಗಾದ್ರೆ ಇಲ್ಲಿಯೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, ಪವರ್ ಅನ್ನು ಒಳಗೊಂಡಿರ್ತದ. ಯಾವುದರ ಆಧಾರದ ಮೇಲೆ, ಗವರ್ನರ್ ಶಿಫಾರಸಿನ ಆಧಾರದ ಮೇಲೆ. ಹಾಗಾದ್ರೆ ಇವೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ನಾನು. ನೆಕ್ಸ್ಟ್ ಬರ್ತಕ್ಕಂತ ವಿಚಾರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಏನ್ರಿ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಅಂದ್ರೆ ಏನ್ರಿ? ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಏನಂತ ಹೇಳಿದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ರಿ, ನಮ್ಮಲ್ಲಿ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಜೊತೆಗೆ ಕನ್ಕರೆಂಟ್ ಲಿಸ್ಟು. ಓಕೆ, ಇವುಗಳನ್ನ 7th ಶೆಡ್ಯೂಲ್ ನಲ್ಲಿ ಡಿವೈಡ್ ಮಾಡಿದ್ದೇವೆ ನಾವು. 7th ಶೆಡ್ಯೂಲ್ ನಲ್ಲಿ ಡಿವೈಡ್ ಮಾಡಿದ್ದೇವೆ. ಆದ್ರೆ ಯಾವುದೇ ಕಾರಣಕ್ಕೂ ಜುಡಿಷಿಯಲ್ ಅನ್ನ ಈ ಕಡೆ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿ ಡಿವೈಡ್ ಮಾಡಿಲ್ಲ. ನಮ್ಮಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕಾಣ್ತೇವೆ. ಹೀಗಿದ್ದಾಗ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಓಕೆ, ಇಲ್ಲಿ ಪ್ರೆಸಿಡೆಂಟ್ ಏನ್ ಮಾಡಬಹುದು, ಆಯಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಬಹುದು. ಓಕೆ, ಜೊತೆಗೆ ಪ್ರೆಸಿಡೆಂಟ್ ಗೆ ಸಂಬಂಧಪಟ್ಟ ಒಂದು ಹೈಕೋರ್ಟ್ ಇಂದ ಇನ್ನೊಂದು ಹೈಕೋರ್ಟ್ ಗೆ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡಬಹುದು. ಹಾಗಾದ್ರೆ ಇಲ್ಲೆಲ್ಲಾ ಪವರ್ ಗಳು ಯಾರಿಗೆ ಕ್ರಿಯೇಟ್ ಆಗಿರ್ತಾವ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಕ್ರಿಯೇಟ್ ಆಗಿರ್ತವೆ. ಪ್ರೆಸಿಡೆಂಟ್ ಏನ್ ಮಾಡಬಹುದು, ಅಧಿಕಾರದ ಒಂದು ಪವರ್ ಪ್ರೆಸಿಡೆಂಟ್ ಇರ್ತದ. ಹಾಗಾದ್ರೆ ಇಲ್ಲಿಯೂ ಕೂಡ ಪ್ರೆಸಿಡೆಂಟ್ ಯಾರ ಅಂಡರ್ ನಲ್ಲಿ ಬರ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ನಲ್ಲಿ ಬರ್ತಾರ ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಏನಾಗುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಡಾಮಿನೇಟ್ ಹೊಂದಿರ್ತದ, ಪವರ್ ಹೊಂದಿರ್ತದ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬೀಳುವಂತಹ ಸಂದರ್ಭದಲ್ಲಿ ಇನ್ನೂ ಡೆಪ್ತ್ ಆಗಿ ನಿಮ್ಗೆ ಹೇಳ್ಕೊಡ್ತೇನೆ ನಾನು, ತಿಳಿಸ್ಕೊಡ್ತೇನೆ ಇನ್ಫಾರ್ಮೇಶನ್. ಬಟ್ ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ನೀವು, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬರ್ತದೆ. ಆಡಳಿತಾತ್ಮಕ ಒಂದು ಅಂದ್ರೆ ಶಾಸನೀಯ ಸಂಬಂಧ, ಆಡಳಿತಾತ್ಮಕ ಸಂಬಂಧಗಳಲ್ಲಿ ಹೇಳ್ತಾ ಇದೆ ನಿಮ್ಮನ್ನ. ಇದರಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಬರ್ತದ. ಹಾಗಾದ್ರೆ ಈ ಪಾರ್ಟ್ ನಲ್ಲಿ ಇದ್ರ ಕಾರ್ಯ ಏನಪ್ಪಾ, ಏನು ಇಲ್ಲೇನಾಗುತ್ತೆ, ರಾಷ್ಟ್ರಪತಿಗಳು ಕಂಟ್ರೋಲ್ ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಕೂಡ ಡಾಮಿನೆಂಟ್ ಆಗ್ತದ. ಓಕೆ, ಈ ಅಂಶ ತಿಳ್ಕೊಬೇಕು ನೀವು. ಇದಾದ್ಮೇಲೆ ಏನಾಗುತ್ತೆ, ನಿಮಗೆ ನಾನು ಆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೇಳುವಂತ ಸಂದರ್ಭದಲ್ಲಿ ಇದು ಬಹಳ ಬ್ರಾಡ್ ಆಗಿರ್ತಕ್ಕಂಥ ವಿಷಯ, ಅತಿ ಹೆಚ್ಚು ಮಾಹಿತಿಯನ್ನು ಹೇಳ್ಕೊಡ್ತೇನೆ ನಿಮಗೆ. ತುರ್ತು ಪರಿಸ್ಥಿತಿಯ ಸಂಬಂಧಗಳು ಅಂದ್ರೆ ಇಲ್ಲೇನಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತೆ
ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇಲ್ಲಿ ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಡಾಮಿನೆಂಟ್ ಆಗ್ತದ ಓಕೆ ಸೆಂಟ್ರಲ್ ಗೌರ್ಮೆಂಟ್ ಅತಿ ಹೆಚ್ಚು ಪವರ್ ಅನ್ನು ಪಡ್ಕೊಳ್ತದ ಹೆಂಗ್ ಪವರ್ ಪಡ್ಕೊಳ್ತದ್ರಿ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ಪ್ರೆಸಿಡೆಂಟ್ ಪವರ್ ಪಡ್ಕೊತಾರೆ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಆರ್ಟಿಕಲ್ 352 ಪ್ರಕಾರ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದಂತ ಸಂದರ್ಭದಲ್ಲಿಯೂ ಸಹಿತ ಇಲ್ಲಿ ಏನಾದ್ರು ಬಾಹ್ಯ ದಾಳಿ ಆದಾಗ ಇಲ್ಲಿ ಏನಾಗುತ್ತೆ ಸಂಪೂರ್ಣವಾಗಿರ್ತಕ್ಕಂಥ ಪವರ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಪಡ್ಕೊಳ್ತದ ಓಕೆ ರಾಜ್ಯದ ವಿಧಾನಸಭೆಗಳನ್ನ ಅಮಾನತ್ ಮಾಡತಕ್ಕಂಥ ಪವರ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಪಡ್ಕೊಳ್ತದ ಅದೇ ರೀತಿಯಾಗಿ ಇಲ್ಲಿ ಏನಂತ ಹೇಳಿದ್ರೆ 360 ಬಂದಾಗ ಇಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು ಯಾರು ಘೋಷಿಸಬಹುದ್ರಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತನ್ನ ಪವರ್ ಪಡ್ಕೊಳ್ತದ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ತುರ್ತು ಪರಿಸ್ಥಿತಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ತನ್ನ ಒಂದು ರಾಜ್ಯ ಒಂದು ಸರ್ಕಾರದಲ್ಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಇರ್ತಕ್ಕಂತಹ ಕೆಲಸಗಾರರ ಒಂದು ಸ್ಯಾಲರಿಯನ್ನ ಕಟ್ ಮಾಡಬಹುದು ಹೈಕೋರ್ಟ್ ನ್ಯಾಯಮೂರ್ತಿಗಳ ಸ್ಯಾಲರಿಯನ್ನ ಕಟ್ ಮಾಡಬಹುದು ಆ ಮೂಲಕವಾಗಿ ಆರ್ಥಿಕ ತುರ್ತು ಪರಿಸ್ಥಿತಿ ಇದ್ದಾಗಲೂ ಸಹಿತ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕಂಟ್ರೋಲ್ ಯಾರು ಕಂಟ್ರೋಲ್ ಮಾಡ್ತಾರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಡಾಮಿನೇಟ್ ಆಗಿರ್ತದಲ್ರಿ ಎಮರ್ಜೆನ್ಸಿ ಸಿಚುವೇಶನ್ ಬಂತಂದ್ರೆ ಮುಗಿದೋದ್ರಿ ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಅದ ನಿಮಗ ನಾನು ಇದಾದ್ಮೇಲೆ ಎಮರ್ಜೆನ್ಸಿ ಕಾನ್ಸೆಪ್ಟ್ ಹೇಳ್ಕೊಡ್ತೇನೆ ನಿಮಗೆ ನಾನು ತುರ್ತು ಪರಿಸ್ಥಿತಿಗಳು ಅದೊಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ತಿಳ್ಕೊಳ್ಳೇಬೇಕು ಇದನ್ನ ಪರೀಕ್ಷೆ ದೃಷ್ಟಿಯಿಂದ ತಿಳ್ಕೊಳ್ಬೇಕಂತಕ್ಕಂಥವ್ರು ಏನಿಲ್ಲ ನೀವು ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ಬೇಕು ನೀವು ಅಂದ್ರೆ ಏನಾಗುತ್ತೆ ಅವಾಗಿನ ಹಂತ ಹೆಂಗಿತ್ತು ಸಂವಿಧಾನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಉಪಬಂಧಗಳು ಏನಿದಾವೆ ಅವೆಲ್ಲವುಗಳು ಕೂಡ ಕ್ಲಿಯರ್ ಆಗ್ತಾ ಹೋಗ್ತಾವ ನಿಮಗೆ ಅವೆಲ್ಲವೂ ಕೂಡ ಕಾನ್ಸೆಪ್ಟ್ ಕೂಡ ಅರ್ಥ ಆಗ್ತಾ ಹೋಗ್ತದ ಹಾಗಾದ್ರೆ ಆರ್ಟಿಕಲ್ 356 ಬಳಸ್ಕೊಂಡು ಇಲ್ಲಿ ಏನ್ ಮಾಡ್ಬೋದು ಪ್ರೆಸಿಡೆಂಟ್ ರೂಲ್ ಅನ್ನು ಅಪ್ಲೈ ಮಾಡ್ಕೊಳ್ಬಹುದು ಪ್ರೆಸಿಡೆಂಟ್ ರೂಲ್ ಅಪ್ಲೈ ಮಾಡ್ತಾ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಅಮಾನತಿನಲ್ಲಿ ಹೋಗ್ತವೆ ಎಲ್ಲಾ ಪವರ್ ಗಳು ಯಾರಿಗೆ ಬರ್ತಾವ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಕಡೆ ಬರ್ತದ ಡಿಸಿ ಕಡೆ ಪವರ್ ಬರ್ತದ ಓಕೆ ಹಾಗಾದ್ರೆ ಇದೆಲ್ಲಾ ಅಂಶಗಳು ಎದುರಾಗಿ ಬರ್ತಾವ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಡ್ರಿ ಒಂದು ಆಡಳಿತಾತ್ಮಕ ಸಂಬಂಧಗಳನ್ನ ಏನ್ ಹೇಳ್ತಾ ಇದ್ದೇನಲ್ಲ ನಾನು ಅದರಲ್ಲಿ ತುರ್ತು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂಬಂಧಗಳು ಏನಂತ ಹೇಳಿದ್ರೆ ಇಲ್ಲಿಯೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಡಾಮಿನೆಂಟ್ ಆಗ್ತದ ಆ ವಿಷಯವನ್ನ ಹೇಳಲಿಕ್ಕೆ ನಿಮ್ಗೆ ಏನ್ ಮಾಡಿದೆ ನಾನು ಇಲ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಆರ್ಟಿಕಲ್ 352 360 356 ಇವೆಲ್ಲಾ ವಿಧಿಗಳನ್ನ ಅನಾಲಿಸಿಸ್ ಮಾಡಿ ಅದರಲ್ಲಿ ಡಾಮಿನೆಂಟ್ ಯಾರ ಕಡೆ ಇರ್ತದ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಇರ್ತದ ಇಲ್ಲಿ ಏನಂತ ಹೇಳಿದ್ರ ಒಂಥರ ಗೊಂಬೆ ಅಂತ ವರ್ತನೆ ಮಾಡ್ತಾವ ಗೊಂಬೆಗಳಂತೆ ಆಡಿಸ್ತಕ್ಕಂಥ ಕೆಲಸ ಯಾರ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನನ್ನ ಒಂಥರ ಆಡುವ ಗೊಂಬೆ ಹೆಂಗ್ ಆಡಿಸ್ತಾರಲ್ಲ ಹಂಗ ಕೆಲಸ ಮಾಡಿಸ್ತದ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅನ್ನ ಕುಣಿಯೋ ಗೊಂಬೆ ಅಂತ ಕೆಲಸ ಮಾಡಿಸ್ತದ ಓಕೆ ಅವರ ಪಾದದ ತಳಗಡೆ ಹೋಗಿ ಕಾಸು ಸಿಕ್ಕೋಬೇಕು ಯಾರು ಸ್ಟೇಟ್ಸ್ ಗಳು ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಪ್ರಶ್ನೆ ಮಾಡಕ್ ಆಗುದಿಲ್ಲ ಓಕೆ ಯಾಕೆ ಹೇಳಿದ್ರೆ ಅಷ್ಟೊಂದು ಡಾಮಿನೆಂಟ್ ಅಷ್ಟೊಂದು ಪವರ್ ಅನ್ನ ಒಳಗೊಂಡಿರ್ತದೆ ಇದು ಕೂಡ ನಿಮ್ಗೆ ಕ್ಲಿಯರ್ ಆಯ್ತಂತೆ ಭಾವಿಸ್ತೇನೆ ನಾವು ಇತರೆ ಅವಕಾಶಗಳು ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ನಲ್ಲಿ ನೆಕ್ಸ್ಟ್ ಹೇಳ್ತಕ್ಕಂಥ ಕಾನ್ಸೆಪ್ಟ್ ಏನು ಇತರೆ ಅವಕಾಶಗಳು ಆರ್ಟಿಕಲ್ 355 ಏನ್ ಹೇಳ್ತಪ್ಪ ಫರೀನವರ ಆಕ್ರಮಣ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ ಇಂಡಿಯಾ ಓಕೆ ಕರ್ನಾಟಕ ಇಲ್ಲಿ ಫಾರ್ ಎಕ್ಸಾಂಪಲ್ ಚೈನಾದವರು ಈ ಚೈನಾದವರು ಇಲ್ಲಿ ಸಿ ಮುಖಾಂತರ ಸಮುದ್ರದ ಮುಖಾಂತರ ಏನಂತ ಹೇಳಿದ್ರೆ ಕರ್ನಾಟಕದ ಮೇಲೆ ದಾಳಿ ಮಾಡಿದ್ರೆ ತಿಳ್ಕೊಳ್ಳಿ ಕರ್ನಾಟಕದ ಮೇಲೆ ಅಟ್ಯಾಕ್ ಮಾಡಿದಾಗ ಇವರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಯಾರದ್ರಿ ಸೆಂಟ್ರಲ್ ಗೌರ್ಮೆಂಟ್ ಮಾಡತ್ತಲ್ಲಪ್ಪ ಕರ್ನಾಟಕ ಒಂದ್ ಅಂತಲ್ರಿ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಟ್ಸ್ ಯಾವುದೇ ಒಂದು ಸ್ಟೇಟ್ಸ್ ಮೇಲೆ ದಾಳಿ ಮಾಡಿದ್ರೆ ಬೇರೆ ದೇಶದವರು ಅವರನ್ನ ಒಂದು ಆರ್ಮಿ ಮುಖಾಂತರ ಓಕೆ ಮೀಸಲು ಪಡೆಗಳ ಮುಖಾಂತರ ಕಂಟ್ರೋಲ್ ಮಾಡ್ತಕ್ಕಂಥ ಪವರ್ ಯಾರಿಗದರಿ ಸೆಂಟ್ರಲ್ ಗೌರ್ಮೆಂಟ್ ಅದ ತಾನೆ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ ಯಾಕೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ಅದೊಂದು ಸಾವರ್ನಿಟಿಗೆ ಧಕ್ಕೆ ತರ್ತಾ ಇದೆ ಪರಮಾಧಿಕಾರಕ್ಕೆ ಧಕ್ಕೆ ಇಂಡಿಯಾ ಇಸ್ ಸಾವರಿನ್ ಕಂಟ್ರಿ ಅಂತ ಹೇಳಿದ್ರೆ ಆಂತರಿಕವಾಗಿ ಆಗಿರ್ಬೋದು ಬಾಹ್ಯವಾಗಿ ಆಗಿರ್ಬೋದು ನಮ್ಮ ರಾಷ್ಟ್ರ ಯಾವುದೇ ಒಂದು ರಾಷ್ಟ್ರದ ಹಿಡಿತದಲ್ಲಿ ಇಲ್ಲ ಒಂದ್ ವೇಳೆ ಅವ್ರು ಹಿಡ್ಕೊಳಕ್ ಬಂದ ನಮ್ಮ ರಾಜ್ಯಗಳನ್ನ ನಮ್ಮ ಕೇಂದ್ರ ಸರ್ಕಾರ ಕೇಳುದಿಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡ್ತದ ಹಾಗಾದ್ರೆ ಇಲ್ಲಿಯೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಡಾಮಿನೆಂಟ್ ಆಗ್ತದ ಪವರ್ ಅನ್ನು ಪಡ್ಕೊಳ್ತದ ಇನ್ನ ರಾಜ್ಯಪಾಲ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಪ್ರೆಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ಗವರ್ನರ್ ಗಳನ್ನ ನೇಮಕಾತಿ ಮಾಡ್ತಾನೆ ರಾಜ್ಯಪಾಲರ ನೇಮಕ ಮಾಡ್ತಾನೆ ಈ ರಾಜ್ಯಪಾಲರ ನೇಮಕಾತಿ ವಿಷಯದಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಹಾಗೆ ರಾಷ್ಟ್ರಪತಿ ಕೇಳ್ತಾರೆ
ಹಾಗಾದ್ರೆ ಪವರ್ ಅಂತಕ್ಕಂಥದ್ದು ಯಾರಿಗೆ ಸಿಗ್ತದೆ ಇಲ್ಲಿ? ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ನಲ್ಲಿ ಪವರ್ ಅಂತಕ್ಕಂಥದ್ದು ಯಾರಿಗೆ ಹೋಗ್ತದೆ ಇಲ್ಲಿ? ಸೆಂಟ್ರಲ್ ಗೌರ್ಮೆಂಟ್ ಹೋಗ್ತಾನೆ, ಹೌದಾ? ಯಾಕಂದ್ರೆ ರಾಜ್ಯಪಾಲರ ನೇಮಕಾತಿ ಒಂದು ರಾಜ್ಯ 2 ರಾಜ್ಯಗಳಿಗೆ ಕೂಡ ಮಾಡಬಹುದು. ಅದ್ರ ಜೊತೆಗೆ ರಾಜ್ಯಪಾಲರ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಅತಿ ಹೆಚ್ಚು ಪವರ್ ಅನ್ನು ಹೊಂದಿರ್ತಾನೆ. ಓಕೆ, ರಾಜ್ಯಪಾಲರು ಏನಾಗಿರ್ತಾರೆ? ಕೇಂದ್ರದ ಅಣತಿಯಂತೆ ಪಾಲಿಸ್ತಾರೆ, ಕೇಂದ್ರದ ಏಜೆಂಟ್ ಅಂತ ಹೇಳಿ ಕರೀತಾರೆ. ಹಿಂಗಿದ್ದಾಗ ಕೇಂದ್ರ ಸರ್ಕಾರ ಡಾಮಿನೆಂಟ್ ಆಗ್ತಾರಪ್ಪ. ಇಲ್ಲಿ ಯಾರು ಹಿಡಿತಾರೆ ಅವ್ರು ಕೇಂದ್ರ ಸರ್ಕಾರವನ್ನ? ಅಲ್ಲಿಯೂ ಅಭಿವೃದ್ಧಿ, ಇಲ್ಲಿಯೂ ಅಭಿವೃದ್ಧಿ. ಒಂದೇ ಗೌರ್ಮೆಂಟ್ ಬಂದ್ಬಿಟ್ರೆ ಯಾವ ಅಭಿವೃದ್ಧಿನೂ ಇಲ್ಲ. ಒಂದೇ ಗೌರ್ಮೆಂಟ್ ಬಂದ್ಬಿಟ್ರೆ ಕೇಂದ್ರದಲ್ಲಿ ಒಂದು ಗೌರ್ಮೆಂಟ್, ರಾಜ್ಯದಲ್ಲಿ ಒಂದು ಗೌರ್ಮೆಂಟ್, ಎಲ್ಲಾ ಕಡೆನೂ ಅಭಿವೃದ್ಧಿ. ಎಲ್ಲಿ ಆಗ್ತಾ ಇದೆ ಅಭಿವೃದ್ಧಿ? ಇದಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಲ್ಲಿ ಇವೆಲ್ಲ ಕಾನ್ಸೆಪ್ಟ್ಗಳು ಬರ್ತವೆ. ನಿಮ್ಗೆ ಹೇಳ್ಕೊಡ್ತೇನೆ, ನಿಮ್ಗೆ ನಾನು ಇನ್ನೂ ಇದಾವೆ. ಓಕೆ, ಇತರ ಅಂಶ ಅವಕಾಶಗಳು ಇದು ಕೂಡ ನಿಮ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ನಾನು. ಹಣಕಾಸಿನ ಸಂಬಂಧಗಳು ಏನ್ ಅರ್ಥ ಮಾಡ್ಕೊಂಡಿವಿ? ಲೆಜಿಸ್ಲೇಚರ್ ರಿಲೇಷನ್ಸ್ ಬಗ್ಗೆ, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಬಗ್ಗೆ, ಕೊನೆಯದಾಗಿ ಫೈನಾನ್ಸಿಯಲ್ ರಿಲೇಷನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ನಾವು 2 ಅಂಶದ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಬಗ್ಗೆ, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಲ್ಲಿ ಬರ್ತಕ್ಕಂತಹ ಶಾಸಕಾಂಗೀಯ ಸಂಬಂಧದ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಕೇಂದ್ರದ ಒಂದು ಆಡಳಿತಾತ್ಮಕ ಸಂಬಂಧದ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನದ ಅಂತ ಹೇಳಿದ್ರ ಫೈನಾನ್ಸಿಯಲ್ ಸಂಬಂಧದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಫೈನಾನ್ಸಿಯಲ್ ಸಂಬಂಧದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನ್ರಿ? ಇಲ್ಲಿ ಹಣಕಾಸಿನ ಸಂಬಂಧದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಏನ್ರಿ ಹಣಕಾಸಿನ ಸಂಬಂಧ ಅಂತ ಹೇಳಿದ್ರ ಆರ್ಟಿಕಲ್ ಹೇಳ್ತೀನಿ, ಪಾರ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 12ನೇ ಒಂದು ಪಾರ್ಟ್ 268ನೇ ವಿಧಿಯಿಂದ 293ರ ವಿಧಿ ಬಗ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಫೈನಾನ್ಸಿಯಲ್ ಸಂಬಂಧದ ಬಗ್ಗೆ ತಿಳಿಸ್ಕೊಡ್ತದ. ಹಾಗಾದ್ರೆ ಫೈನಾನ್ಸಿಯಲ್ ಸಂಬಂಧದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರ. ಮುಖ್ಯವಾಗಿ ಇಲ್ಲಿ ಹಣಕಾಸಿನ ವಿಷಯ ಅಂದ್ರ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಫೈನಾನ್ಸ್ ಅಂತಕ್ಕಂಥದ್ದು ಹಣಕಾಸು ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ಯಾವ ಮುಖಾಂತರ ಹಣಕಾಸನ್ನು ಕಲೆಕ್ಟ್ ಮಾಡ್ತೇವೆ ನಾವು? ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಹಣವನ್ನ, ದುಡ್ಡನ್ನ, ರೊಕ್ಕವನ್ನ, ರೊಕ್ಕವನ್ನ ಯಾವ ರೀತಿ ಕಲೆಕ್ಟ್ ಮಾಡುತ್ತೆ? ಬೈ ಟ್ಯಾಕ್ಸ್ ಮುಖಾಂತರ, ತೆರಿಗೆ ಮುಖಾಂತರ ಕಲೆಕ್ಟ್ ಮಾಡ್ತಾರೆ ಇವರು. ಮತ್ತೆ ದುಡ್ಡು ಹೆಂಗ್ ಬರ್ಬೇಕು ಇವ್ರಿಗೆ? ಆಡಳಿತ ಮಾಡಿ ದುಡ್ಡು ಹೆಂಗ್ ಬರ್ಬೇಕು? ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಾವು ಹೋಗಿ ಎಲ್ಲ ಪ್ರಜೆಗಳು ಹೋಗಿ ಅವ್ರ ಬ್ಯಾಂಕ್ ಅಕೌಂಟ್ ದುಡ್ಡು ಹಾಕ್ತೇವಾ? ಮಿನಿಸ್ಟರ್ ಅಕೌಂಟ್ ನಲ್ಲಿ ದುಡ್ಡು ಹಾಕ್ತೇವ ನಾವು ಹೋಗಿ ಇಂತಿಷ್ಟು ತಗೋರಪ್ಪ ನೀವು ಅಂತೇಳಿ? ಅವ್ರಿಗೆ ಏನದ ನಮ್ಮ ಸಂವಿಧಾನದಲ್ಲಿ ಟ್ಯಾಕ್ಸ್ ಹಾಕ್ತಾರೆ ಅವರು. ಅದಕ್ಕೋಸ್ಕರನೇ ತಾನೇ GST ತಂದಿದ್ದು. ಏನೋ ಒಂದು ಪರ್ಚೇಸ್ ಮಾಡ್ತೀರಿ ಅಂಗಡಿಗೆ ಹೋಗಿ ನಿಮ್ಮ ಅರ್ಧಕ್ಕರ್ಧ ನೀವು ಏನಾಗುತ್ತೆ ಟ್ಯಾಕ್ಸ್ಗೆ ಅರ್ಧ ತುಂಬ್ತೀರಿ ನೀವು ದುಡ್ಡು. ಆ ಟ್ಯಾಕ್ಸ್ ಎಲ್ಲ ಹೋಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಆ ಟ್ಯಾಕ್ಸ್ ಬಂದಿರತಕ್ಕಂತ ಟ್ಯಾಕ್ಸ್ ತೆರಿಗೆಯನ್ನ ಅವ್ರೇನ್ ಮಾಡ್ತಾರೆ? ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ. ಅದರಿಂದ ಏನಾಗುತ್ತೆ? ವೆಲ್ಫೇರ್ ಸ್ಟೇಟ್ ಆಗುತ್ತೆ, ಕಲ್ಯಾಣ ರಾಜ್ಯ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಿಸ್ಟಮ್ ನಲ್ಲಿ ಹಣಕಾಸಿನ ಸಂಬಂಧದಲ್ಲಿ ನಾವು ಕಾಣ್ತೇವೆ. ಬೈ ಟ್ಯಾಕ್ಸಿನ ಮುಖಾಂತರ ನಾವೇನ್ ಮಾಡ್ತೇವೆ? ಇದನ್ನ ಹಣಕಾಸಿನ ಸಂಬಂಧದಲ್ಲಿ ಟ್ಯಾಕ್ಸಿನ ಮುಖಾಂತರ ನಾವೇನ್ ಮಾಡ್ತೇವೆ? ತೆರಿಗೆ ಮುಖಾಂತರ ನಾವು ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ ಆದಾಯವನ್ನ, ಹಣಕಾಸನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಹಾಗಾದ್ರೆ ಇನ್ನೂ ಇದರಲ್ಲಿ ಬರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಇಲ್ಲಿ ತೆರಿಗೆ ಆದಾಯಕ್ಕೆ ಹಂಚಿಕೆ ಸಂಬಂಧಪಟ್ಟಂತೆ ತೆರಿಗೆ ಆದಾಯ. ಓಕೆ, ಇಲ್ಲಿ ನೋಡಿ ಒಂದ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ? ಟ್ಯಾಕ್ಸ್ ಹಾಕ್ತದ. ಸ್ಟೇಟ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತದ. ಕನ್ಕರೆಂಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಈ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಹೌದು, ಈ ಕಡೆ ಸ್ಟೇಟ್ ಗೌರ್ಮೆಂಟ್ ಹೌದು, ಇಬ್ರು ಕೂಡ ಟ್ಯಾಕ್ಸ್ ಹಾಕ್ತಾರೆ. ಕನ್ಕರೆಂಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಪವರ್ ಹೊಂದಿದ್ದಾರೆ. ಅದೇ ರೀತಿಯಾಗಿ ಈ ತೆರಿಗೆ ಮತ್ತು ಆದಾಯಕ್ಕೆ ಸಂಬಂಧಪಟ್ಟಂತೆ ರಿಸ್ಟ್ರಿಕ್ಷನ್ಸ್ ಏನಂತ ಹೇಳಿದ್ರೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಅದ. ಈ ಸ್ಟೇಟ್ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಏನಂತ ಹೇಳಿದ್ರೆ ಇಲ್ಲಿ ರಫ್ತು ಮತ್ತು ಆಮದಿನ ಮೇಲೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ? ಟ್ಯಾಕ್ಸ್ ಅನ್ನು ಹಾಕ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತದೆ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಹಾಕೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಇಂಡಿಯಾದ ಅಂತ ತಿಳ್ಕೊಡ್ರಿ, ಚೈನಾ, ಈ ನನ್ನ ಮಕ್ಕಳನ್ನ ತಗೊಂಡ್ರಿ, ಚೈನಾದವ್ರನ್ನ ತಗೊಂಡ್ರಿ. ಯಾಕಂದ್ರೆ ಇವ್ರಿಗೆ ಯಾರು ಸಿಗಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಅನ್ನ ಹಾಕೋರು ಯಾರು ಅಂತ ಹೇಳಿದ್ರೆ ಇಂಡಿಯಾದಾರ ಇವ್ರು. ಹೀಗಾಗಿ ಇಲ್ಲಿ ಅನೇಕ ವಸ್ತುಗಳನ್ನ ನಮ್ಮ ದೇಶದಿಂದಲೇ ಮಾರಾಟವನ್ನು ಮಾಡ್ತಾ ಇದ್ದಾರೆ ಚೈನಾದವರು. ಹಾಗಾದ್ರೆ ಚೈನಾದವರಿಗೆ ಏನಾದ್ರೂ ಕೆಲವೊಂದಿಷ್ಟು ಮೊಬೈಲ್ಸ್ ಗಳಾಗಿರ್ಬೋದು, ಎಲೆಕ್ಟ್ರಿಷಿಯನ್ ವಸ್ತುಗಳಾಗಿರ್ಬೋದು, ಓಕೆ, ಮೊಬೈಲ್ಸ್ ಗಳು, ಎಲೆಕ್ಟ್ರಿಷಿಯನ್ ವಸ್ತುಗಳು
ಓಕೆ ಬಟ್ಟೆಗಳು, ಓಕೆ ಈ ರೀತಿ ಇದ್ದಾಗ ಅದೇನಾದ್ರು ಆಮದು ಮಾಡ್ಕೊಂಡ್ವಿ, ಅದೇನಾಗುತ್ತೆ ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ನಾವು ಆಮದು ಮಾಡ್ಕೊಂಡ್ ಅಂತ ತಿಳ್ಕೊಳ್ಳಿ. ಹೀಗಿದ್ದಾಗ ಇಲ್ಲಿ ಆಮದು ಮತ್ತು ರಫ್ತುಗಳ ಮೇಲೆ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಆಗ್ತದ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಬರುದಿಲ್ಲ, ಸ್ಟೇಟ್ ಗೌರ್ಮೆಂಟ್ ಬರುದಿಲ್ಲ, ಸ್ಟೇಟ್ ಗೌರ್ಮೆಂಟ್ ಬರುದಿಲ್ಲ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಆಗ್ತದ. ಇದು ಕೂಡ ಒಂದು ಏನಾಗುತ್ತೆ ಎಕ್ಸೆಪ್ಷನ್ ಪಾರ್ಟ್. ಇನ್ನೊಂದು ಎಕ್ಸೆಪ್ಷನ್ ಪಾರ್ಟ್ ಏನಂತ ಹೇಳಿದ್ರೆ, ಅಂತಾರಾಜ್ಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಜ್ಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರ, ಇಲ್ಲಿಯೂ ಕೂಡ ಅಂತಾರಾಜ್ಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದ್ಗಡೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾ ಇತ್ತು, ಟ್ಯಾಕ್ಸ್ ಅನ್ನ ಹಾಕ್ತಾ ಇತ್ತು, ರಾಜ್ಯಗಳು ಹಾಕುವಂಗಿರ್ಲಿಲ್ಲ. ಬಟ್ ಇವಾಗ ಏನಾಗಿದೆ, IGST ಬಂದಿದೆ, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಈ ಮೂಲಕವಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರ, ಅಂತಾರಾಜ್ಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ IGST ಬಂದಿದೆ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಪಾಲನ್ನು ಕಾಣ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲನ್ನು ಕೂಡ ಕಾಣ್ತೀವಿ ನಾವು. ಇವೆರಡು ಕೂಡ ರೆಸ್ಟ್ರಿಕ್ಷನ್ಸ್ ತೆರಿಗೆ ಮತ್ತು ಆದಾಯದ ಹಂಚಿಕೆಯಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂತ ಅಂಶ ಏನಂದ್ರ, ಇಲ್ಲಿ ಕೇಂದ್ರನೂ ತೆರಿಗೆ ವಿಧಿಸ್ತದ, ಅದನ್ನ ರಾಜ್ಯ ಸಂಗ್ರಹಿಸಿ ಉಪಯೋಗ ಮಾಡ್ತದ. ಓಕೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯದ ಬಗ್ಗೆ ನಾವು ಅರ್ಥ ಮಾಡ್ಕೊತೇವಿ. ಇಲ್ಲಿ ಏನಂತ ಹೇಳಿದ್ರೆ, ಕೇಂದ್ರ ತೆರಿಗೆ ವಿಧಿಸ್ತದ, ರಾಜ್ಯ ಸಂಗ್ರಹಿಸಿ ಉಪಯೋಗಿಸ್ತದ. ಯಾವ ರೀತಿಯಾಗಿರ್ತಕ್ಕಂಥ ತೆರಿಗೆಗಳಪ್ಪ ಅಂದ್ರೆ, ತೆರಿಗೆಗಳ ಅಂತ ಹೇಳಿದ್ರೆ ಸ್ಟಾಂಪ್ ಡ್ಯೂಟಿಗಳಾಗಿರ್ಬೋದು, ಸ್ಟಾಂಪ್ ಡ್ಯೂಟಿ. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ಟಾಯ್ಲೆಟ್ ಪ್ರಿಪರೇಷನ್ಸ್ ಗಳಾಗಿರ್ಬೋದು, ಓಕೆ ಓಕೆ ಅದೇ ರೀತಿಯಾಗಿ ಇಲ್ಲಿ ಆಲ್ಕೋಹಾಲ್ ಹೊಂದಿರತಕ್ಕಂತ ಔಷಧಿಗಳಾಗಿರ್ಬೋದು, ಆಲ್ಕೋಹಾಲ್ ಹೊಂದಿರತಕ್ಕಂತ ಔಷಧಿಗಳಾಗಿರ್ಬೋದು. ಓಕೆ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಆಗ್ತದ. ಅದನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಉಪಯೋಗ ಮಾಡ್ಕೋತದ. ಓಕೆ ಹಾಗಾದ್ರೆ ಇಲ್ಲಿ ಒಂದು ಆಲ್ಕೋಹಾಲ್ ಹೊಂದಿರತಕ್ಕಂತ ಔಷಧಿಗಳು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಶೆರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಪ್ಪ. ಶೆರೆ ಅಂತ ಕರಿತೀವಿ ನಾವು, ಶೆರೆ ಅಂತ ಕರಿತೀವಿ. ಓಕೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ GST ಅಲ್ಲಿ ಇಲ್ಲ. ಹಾಗಾದ್ರೆ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸೈಸ್ ಡ್ಯೂಟಿಯನ್ನ ವ್ಯಾಟ್ ಅನ್ನ ವಿಧಿಸಬಹುದು. ಆಕ್ಚುಲಿ ಈ ಅಂಶ ಆಲ್ಕೋಹಾಲ್ ಅಂತಕ್ಕಂಥದ್ದು ಇಲ್ಲಿಲ್ಲ. ಬಟ್ ನಾ ಏನ್ ಮಾಡ್ತಾ ಇದ್ದೀನಿ ನಿಮ್ಗ ಇದನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆಲ್ಕೋಹಾಲ್ ಹೊಂದಿರತಕ್ಕಂಥ ಔಷಧಗಳು, ಓಕೆ ಈಗ ಬಂದಾಗ ಇದನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬಿಡ್ರಿ, ಇದ ಬೇರೆ ಅದ ಬೇರೆ. ಓಕೆ ಹಾಗಾದ್ರೆ ಇನ್ನೂ ಕೂಡ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಇನ್ನೂ ಕೂಡ ಆಳವಾಗಿ ವಿಷಯಗಳನ್ನ ತಿಳ್ಕೊಳ್ಬೇಕಾಗ್ತದ. ಹಾಗಾದ್ರೆ ಒಂದ್ ಅರ್ಥ ಮಾಡ್ಕೊಡ್ರಿ, ನಾನು ಹೇಳ್ಕೊಟ್ಟಿದ್ರ ಮೇಲೆ ನೀವು ವರ್ಕೌಟ್ ಮಾಡ್ಬೇಕು. ನಾನೇನ್ ತಿಳಿಸ್ಕೊಡ್ತೇನಲ್ಲ, ನಾ ತಿಳಿಸ್ಕೊಟ್ಟ ನಂತರ ನೀವು ಪುಸ್ತಕ ಓದ್ಬೇಕು. ನಾ ಹೇಳಿದ್ರ ಮೇಲೆ ಎಲ್ಲಾ ತಿಳ್ಕೊತೇನೆ ಅಂತ ಅಂದಿದ್ರೆ ಎಲ್ಲರೂ IAS ಅಧಿಕಾರಿಗಳಾಗ್ತಿದ್ರು, ಎಲ್ಲರೂ IPS ಅಧಿಕಾರಿಗಳಾಗ್ತಿದ್ರು, ಎಲ್ಲರೂ KS ಅಧಿಕಾರಿಗಳಾಗ್ತಿದ್ರು. ಕೋಚಿಂಗ್ ಬಂದಂತವ್ರು ಎಲ್ಲರೂ ಆಗ್ತಾರ. ಕೆಲವು ಜನ ಯಾಕೆ ಆಗ್ತಾರ ಅಂತ ಹೇಳಿದ್ರ, ಅವರು ಟೀಚರ್ ಹೇಳಿ ಕೊಟ್ಟಿದ್ದರ ಜೊತೆಗೆ ಅವ್ರು ವರ್ಕೌಟ್ ಮಾಡ್ತಾರೆ, ಮತ್ತೆ ಹೋಗಿ ಮನೆಗೆ ವರ್ಕೌಟ್ ಮಾಡ್ತಾರೆ, ಹೋಮ್ವರ್ಕ್ ಮಾಡ್ತಾರೆ. ಅದನ್ನ ನೀವು ಮಾಡ್ಬೇಕಪ್ಪ, ಅದನ್ನ ನೀವು ಮಾಡ್ಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಸಕ್ಸಸ್ ಆಗ್ತೀರಿ, ಸಕ್ಸಸ್ ಕಾಣ್ತೀರಿ ಅಂತ ಹೇಳ್ತಾ, ಇನ್ನೂ ಕೂಡ ಹೆಚ್ಚೆಚ್ಚು ಓದ್ರಿ, ಹೆಚ್ಚೆಚ್ಚು ಕ್ವಶನ್ ಪೇಪರ್ ಗಳನ್ನ ಅನಾಲಿಸಿಸ್ ಮಾಡ್ರಿ. ಜೊತೆಗೆ ಟೆಲಿಗ್ರಾಮ್ ಸ್ಪರ್ಧಾ ಯುತ ಟೆಲಿಗ್ರಾಮ್ ಹೇಳಿದೀನಿ. ಆ ಟೆಲಿಗ್ರಾಮ್ ನೀವೇನ್ ಮಾಡ್ಬೇಕು, ಇವತ್ತೇನ್ ಹೇಳ್ಕೊಟ್ಟಿದಲ್ಲ ಇದಕ್ಕೆ ಸಂಬಂಧಪಟ್ಟಂತೆ MCQ ಕ್ವಶನ್ಸ್ ಗಳನ್ನ ಹಾಕ್ತಾರಲ್ಲ, ಅಂದ್ರೆ ಏನಾಗುತ್ತೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ನಿಮ್ಗೆ. MCQ ಕ್ವಶನ್ಸ್ ಗಳನ್ನ ಹಾಕ್ತಾನ, ಅವಾಗ ನೀವು ಏನ್ ಮಾಡ್ಬೋದು, MCQ ಕ್ವಶನ್ಸ್ ಗಳನ್ನ ಬಿಡಿಸಬಹುದು, ಟೆಲಿಗ್ರಾಮ್ ದಲ್ಲೇ ಬಿಡಿಸಬಹುದು. ಇದರಿಂದ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಅದಕ್ಕೆ ಸ್ಪರ್ಧಾ ಯೂತ್ ಟೆಲಿಗ್ರಾಮ್ ಚಾನಲ್ ಗೆ ನೀವೇನ್ ಮಾಡ್ರಿ, ಜಾಯ್ನ್ ಆಗ್ರಿ. ಸ್ಪರ್ಧಾ ಯೂತ್ ಟೆಲಿಗ್ರಾಮ್ ಗೆ ಜಾಯ್ನ್ ಆಗ್ರಿ. ಸ್ಪರ್ಧಾ ಯೂತ್ ಟೆಲಿಗ್ರಾಮ್ ಗೆ ಇದು ಜಾಯ್ನ್ ಆದ್ರೆ ನಿಮಗ ನಾ ಹೇಳ್ಕೊಟ್ಟಿದ್ದ ಕಾನ್ಸೆಪ್ಟ್ ಜೊತೆಗೆ ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ MCQ ಕ್ವಶನ್ಸ್ ಗಳನ್ನ ಕಳಿಸ್ತೀನಿ, ಕರೆಂಟ್ ಅಫೇರ್ಸ್ ಗಳನ್ನ ಕಳಿಸ್ತೀನಿ. ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಎಷ್ಟು ಬೇಕಲ್ಲ ಅಷ್ಟು ಲಿಮಿಟೆಡ್ ಸೋರ್ಸ್ ಮಾತ್ರ ಅದಕ್ಕೆ ಹಾಕೋಣ. ಅಂದಾಗ ಏನಾಗುತ್ತೆ, ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇದುವರೆಗೂ ನನ್ನ ಕ್ಲಾಸ್ ಅಂತ ಹೇಳಿದಕ್ಕೆ ಧನ್ಯವಾದಗಳು.